ಲೇ ನೀರಿನ ಡಬ್ಬದ ಮೇಲೆ ಕರೆಕ್ಟಾಗಿ ಮುಚ್ಚರಲ್ಲಿ ಏನಾರ ಬಿದ್ರೆ ಕುಡ್ದು ಏನಾರ ಆಗ್ಬಿಟ್ರೆ ಏನೋ ಗತಿ ಅದನ್ನು ಕರೆಕ್ಟಾಗಿ ಮುಚ್ಚಕ್ಕಾಗಲ್ವಾ? ಒಳ್ಳೆ ಕತೆ ಆಯ್ತು ಇವ್ರದ್ದು. ಏನಾರ ಬಿದ್ದೋಗ್ಬಿಟ್ರೆ ಕುಡಿಯೋ ನೀರು ಕ್ಲೀನಾಗಿ ಇಟ್ಟಿರ್ಬೇಕು. ಧೂಳ್ಗಿಳ್ ಬಿದ್ದು ಅದನ್ನು ಕುಡ್ದು ಇನ್ನೇನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರು ಜವಾಬ್ದಾರಿ ರೀ? ನೀಟಾಗಿರ್ಬೇಕು. ಕುಡಿಯೋ ನೀರು ಚೆನ್ನಾಗಿರೋದಾಗ ಕೊಡಬೇಕು. ನೀರನ್ನ ಹಾಳು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಸಿಕ್ಕಾಪಟ್ಟೆ ಕಡೆ ನೀರೇ ಸಿಕ್ಕಲ್ಲ ರೀ. ಏನೋ ನಮ್ಮ ನೀರು ಸಿಗ್ತಾ ಇದೆ, ಅದು ಮುಚ್ಚಕ್ಕೆ ಮೈಬಾರ ನಮಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಮಿಲ್ಟ್ರಿ ಹೋಟ್ಲು ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಶುರು ಆಗುತ್ತೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಮಿಲಿಟರಿ ಹೋಟೆಲ್ಗಳವ್ರನ್ನ ಕರೆಸಿ ಅವರ ಹೋಟೆಲ್ನ ವಿಶೇಷವಾದ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿಸುವಂಥ ವೈವಿಧ್ಯಮಯ ವಿಶೇಷವಾದಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್. ಈ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಮುರಳಿಯವರೇ ಇವತ್ತು ಯಾರನ್ನ ಕರೆಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಭಾಳ ದಿವಸಗಳಿಂದ ನಮಗೆ ಕೇಳಿದ್ರು, ಸಾರ್ ಏನು ಸಾರ್ ಎಲ್ಲ ಬಿರಿಯಾನಿ ತೋರಿಸ್ತಾ ಇದ್ದೀರಾ, ದೊನ್ನೆ ಬಿರಿಯಾನಿ ತೋರಿಸೇ ಇಲ್ವಲ್ಲ ಅಂತ. BTM ಲೇಔಟಲ್ಲಿ ನಾಗರಾಜ್ ಅವರು ದೊನ್ನೆ ಬಿರಿಯಾನಿನ ಮಾಡಿದ್ದಾರೆ. ಈ ದೊನ್ನೆ ಬಿರಿಯಾನಿ ಮಾಡಿಬಿಟ್ಟಿದ್ದಾರೆ. ಆ ದೊನ್ನೆ ಬಿರಿಯಾನಿ ತೋರಿಸಿರ್ಲಿಲ್ಲ. ಸ್ವಲ್ಪ ದಿನಗಳಿಂದ ಬಂದು ಒಂದು ಚಿಕನ್ನ ತೋರಿಸ್ಬಿಟ್ಟು ಹೋಗಿದ್ರು. ಆದರೆ ಇವತ್ತು ನಾಗರಾಜ್ ಅವರು BTM ಲೇಔಟಲ್ಲಿ ಓಪನ್ ಮಾಡಿರುವಂಥ ದೊನ್ನೆ ಬಿರಿಯಾನಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸೋಕ್ಕೋಸ್ಕರ ನಾವು ರೆಡಿಯಾಗಿದ್ದೀವಿ. ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಬನ್ರಿ, ಅಲ್ಲಿ ನಿಂತ್ಕೊಂಡು ಏನು ಕೇಳ್ತಾ ಇದ್ದೀರಾ? ಬನ್ನಿ 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 ಬನ್ನಿ. ಏನ್ ನಿಮ್ಮ ಹೆಸರು? ನಂದನ್ ಅಂತ. ನಂದನನ್. ಏನ್ ಗುರು, ಯಾವಾಗ ಬಿರಿಯಾನಿ ಮಾಡೋದು ಕಲ್ತೆ ನೀನು? ಅಲ್ಲ 2 ವರ್ಷ ಆಯ್ತು ಸರ್ ಬಿರಿಯಾನಿ ಮಾಡೋದು ಕಲ್ತಾ? ಹಾಂ. ಎಷ್ಟು ವಯಸ್ಸು ನಿನಗೆ? 20. 20ಕ್ಕೆ ದೊನ್ನೆ ಬಿರಿಯಾನಿನಾ? ಎಲ್ಲಿ ಕಲ್ತಿ ದೊನ್ನೆ ಬಿರಿಯಾನಿ? BTM ಲೇಔಟ್. ಕಲ್ತಿದ್ಯಾರು? ಕಲ್ಸ್ಕೊಟ್ಟಿದ್ಯಾರು? ಮಂಜಪ್ಪಣ್ಣ ಅಂತ. ಮಂಜಪ್ಪಣ್ಣ ಅನ್ನೋರು ಕಲ್ಸ್ಕೊಟ್ರಾ? ಹೌದು ಸರ್. ಅದೇನು ಇಷ್ಟು ಬೇಗ ಅಡುಗೆ ಮಾಡೋದು ಕಲ್ತ್ಬಿಟ್ಟಿದ್ದೀರಾ? ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತೀರಂತೆ. ಹೌದು ಸರ್. ದೊನ್ನೆ ಬಿರಿಯಾನಿ ಫೇಮಸ್ ಅಂತೆ. ಹೌದು ಸರ್. ಏನ್ ನಿಮ್ಮ ಬಾಸು ನಾಗರಾಜು ಹೇಳಿದ್ದು ನಿಮ್ಮ ಬಗ್ಗೆ. ಸಾರ್ ಎಂತ ದಮ್ ಬಿರಿಯಾನಿ ಗೊತ್ತಾ ಸಾರ್? ದೊನ್ನೆ ಬಿರಿಯಾನಿ ಕೊತ್ತಂಬರಿ ಚಿಕನ್ನು ಬೇಕು ಅಂದ್ರೆ ನಮ್ಮ ನಂದನ್ ಕರ್ಸ್ಬೇಕು ಸರ್ ಅಂತ ಇದ್ರು. ಆಯ್ ಸ್ವಾಮಿ, ನೀವು ಬರಬೇಡಿ, ಹೋಗಿ ನಿಮ್ಮ ಕುಕ್ನೆ ಕಳಿಸಿ ಅಂತ ಹೇಳಿದೀವಿ. ಈ ದೊನ್ನೆ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ದೊನ್ನೆ ತೋರಿಸಿ ನಿಮಿಷ. ಇದು ಒಬ್ರಿಗೆ ಸಾಕಾಗುತ್ತಾ ನಂದನ್? ಹೌದು ಸರ್. ಒಬ್ರಿಗೆ ಫುಲ್ ಆಗುತ್ತಾ? ಹೌದು. ಓಕೆ, ಇದು ತುಂಬಾ ದೊನ್ನೆ ಬಿರಿಯಾನಿ. ಅದು ಬಿಸಿ ಬಿಸಿಯಾಗಿ ಮಾಡಿ ಇದ್ರೊಳಗೆ ಹಾಕಿ ಹಿಂಗೆ ಕೊಟ್ಟು ನಾವು ತಗೊಂಡು ತಿಂತಾ ಇರಬೇಕು. ಒಳಗಡೆ ಬಿಸಿಯಾಗಿ ಹೊಗೆ ಹೋಗ್ತಾ ಇರಬೇಕು. ಅದ್ರ ಮಜಾ ನೋಡಬೇಕು. ಈ ದೊನ್ನೆ ಬಿರಿಯಾನಿ ಮಾಡೋಕ್ಕೆ, ದೊನ್ನೆ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಏನೇನು ತಂದಿದ್ದೀವಿ? ದೊನ್ನೆ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಓಕೆ, ಎಷ್ಟು ಮೆಣಸಿನ್ಕಾಯಿ ಹಾಕ್ತಿದ್ರಿ? ಅರ್ಧ kg ಚಿಕನಾ? ಹೌದು ಸರ್. ಅರ್ಧ kg ಚಿಕನ್ಗೆ ಇಷ್ಟು ಮೆಣಸಿನ್ಕಾಯಿ ಬೇಕಾ? ಹೌದು ಸರ್. 3 ಸ್ಪೂನ್ ಬೇಕು. 3 ಸ್ಪೂನು ಪೇಸ್ಟ್ ಬೇಕು. ಹಾಂ. ಅರ್ಧ kg ಚಿಕನ್ಗೆ 3 ಸ್ಪೂನ್ ಅಷ್ಟು ಹಸಿರು ಮೆಣಸಿನ್ಕಾಯಿಯ ಪೇಸ್ಟ್ ಬೇಕು. ಓಹೋ, ಓಕೆ, ದೊನ್ನೆ ಬಿರಿಯಾನಿ ಆಯ್ತು. ಇವತ್ತು ಶುರು ಆಯ್ತು. ಎಣ್ಣೆ ಕಾಯಬೇಕು. ಇನ್ನೇನು ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಇಲ್ಲ ಸರ್. ಎಲ್ಲ ರುಬ್ಬಿದೆಲ್ಲ ಆಯ್ತು. ಪಡಾಪಡ ರೆಡಿ ಆಗುತ್ತೆ. 15 ನಿಮಿಷ ಟೈಮಲ್ಲಿ ಬಿರಿಯಾನಿ ರೆಡಿ ಆಗಬೇಕು. ಓಕೆ ಸರ್. ಎಷ್ಟು ಸರಿ ದಿನಕ್ಕೆ ಬಿರಿಯಾನಿ ಮಾಡ್ತೀಯಾ? 7 ಸತಿ ಮಾಡ್ತೀವಿ. 5 kg. ಈಗ 5 kg ಮಾಡಿದಾಗ ಖಾಲಿ ಆದರೆ ಮತ್ತೆ 5 kg. ಅದು ಖಾಲಿ ಆಗಿ ಬಂದಾಗ ನೆಕ್ಸ್ಟ್ 5 kg. 5 kg ಆ ಥರ ಫ್ರೆಶ್ ಆಗಿ ಮಾಡೋದಷ್ಟು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 1 kg ಬಿರಿಯಾನಿ ಎಷ್ಟು ಜನಕ್ಕೆ ಮಾಡ್ಕೊತೀರಾ? 1 kg ಬಿರಿಯಾನಿ 7 ಜನ ಸರ್. ಅಷ್ಟೇನಾ? ಓ, ಸ್ವಲ್ಪ ಜಾಸ್ತಿನೇ ಕೊಡ್ತಾರಪ್ಪ ಇವರು. ಯೂಶಲಿ 1 kg ಸರ್, ಬಿರಿಯಾನಿ. ಈಗ 5 kg ಬಿರಿಯಾನಿ ಮಾಡಿದರೆ 40 ಜನಕ್ಕೆ ಇದು 5 kg ಬಿರಿಯಾನಿ. ಅದೇ 8 ಜನಕ್ಕೆ. ಯೂಶಲಿ ಕೆಲವರು 10 ಜನ ತನಕ ಮಾಡ್ತಾರೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರುತ್ತೆ. ನೀವು ಸ್ವಲ್ಪ ಜಾಸ್ತಿ ಕೊಡ್ತೀರಾ ಕ್ವಾಂಟಿಟಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಮ್ಮ ಹುಡುಗನೊಬ್ಲೇ ಇವ್ರ ಹತ್ರ ಕಲ್ತ್ಕೊಳ್ಳೋ ಬಿರಿಯಾನಿ ಮಾಡೋದು ಹೆಂಗೆ ಅಂತ. ದೊನ್ನೆ ಬಿರಿಯಾನಿ ಕಣಲೇ ಕಲ್ತ್ಕೊಳ್ಳೋ ಇವ್ರ ಹತ್ರ. ಉಪ್ಪು ಕಡಿಮೆ ಹಾಕಲೇ, ನಿನ್ ಕೈ ದೊಡ್ಡದು, ಉಪ್ಪು ಕಡಿಮೆ ಹಾಕೋ. ಏನು ಆಯ್ತಣ್ಣನೋ ಹೋಯ್ತಣ್ಣನೋ. ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಇದು ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕಾ? ಹೌದು ಸರ್. ತುಪ್ಪ ಗಿಪ್ಪ ಹಾಕಲ್ವಾ? ಏನಿಲ್ಲ ಸರ್. ನಿಮ್ ಬರೀ ಎಣ್ಣೆನೇನಾ ದೊನ್ನೆ ಬಿರಿಯಾನಿ? ಹಾಂ ಸರ್. ಅರ್ಧ kg ನಾವು ಬಿರಿಯಾನಿ ಮಾಡಬೇಕು ಅಂದರೆ 3 ಸ್ಪೂನು ಹಸಿರು ಮೆಣಸಿನ್ಕಾಯಿ ಪೇಸ್ಟು, 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ರೆಡಿಮೇಡ್ ತಂದು ಹಾಕ್ಬೇಡಿ, ಅದೇನೋ ಒಂಥರ ಇರುತ್ತೆ. ಅದು ತಿನ್ಬೇಕಾದ್ರೆ ಆ ಸ್ಮೆಲ್ ಕಂಡ್ರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ದಯವಿಟ್ಟು ಮನೇಲೇ ರುಬ್ಕೊಂಡು ಮಾಡ್ಕೊಳ್ಳಿ ದೊನ್ನೆ ಬಿರಿಯಾನಿ. ನಾಗರಾಜು ದೊನ್ನೆ ಬಿರಿಯಾನಿ. 3 ಸ್ಪೂನ್ ಮೆಣಸು, 3 ಸ್ಪೂನು ಹಸಿರು ಮೆಣಸಿನ್ಕಾಯಿಯ ಪೇಸ್ಟು, 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಸ್ಪೂನು ಹಸಿರು ಮೆಣಸಿನ್ಕಾಯಿ ಪೇಸ್ಟು. ಖಾರ ಆಯಿತು, ಈರುಳ್ಳಿ ಆಯಿತು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಆಯಿತು. ಏನದು? ಸೊಪ್ಪು ಸರ್. ಏನು ಸೊಪ್ಪು ಹಾಕಿದೆ ಅದಕ್ಕೆ? ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು.
ಈಗ ಯಾವ ಥರ ಅಂದರೆ ಪುದೀನ ಸೊಪ್ಪು 2 ಕಟ್ ಹಾಕಿದರೆ ಮೆಂತ್ಯ ಸೊಪ್ಪು 1 ಕಟ್ ಹಾಕ್ಬೋದು. ಪುದೀನ ಸೊಪ್ಪು 2 ಕಂತೆ, ಮೆಂತ್ಯ ಸೊಪ್ಪು 1 ಕಂತೆ, ಎರಡನ್ನೂ ಬಿಸಿನೀರಲ್ಲಿ ಬೇಯಿಸಿ ಆಯಿಲ್ ಹಾಕ್ಬೇಕು ಸರ್, ಬೇಯಿಸ್ಬೇಕು. ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಆಯಿಲ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೀರು ಹಾಕಂಗಿಲ್ಲ. ವಾಶ್ ಮಾಡಿರ್ತೀವಲ್ಲ ಅದರಲ್ಲಿ ನೀರು ಇರುತ್ತೆ, ಬಟ್ ನೀರೇನು ಹಾಕಂಗಿಲ್ಲ. ನೀರು ಹಾಕಂಗಿಲ್ಲ. 2 ಕಂತೆ ಪುದೀನ, 1 ಕಂತೆ ಮೆಂತ್ಯ ಸೊಪ್ಪು ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕೊಳ್ಳಿ. ರುಬ್ಬಿರೋ ಅಂತ ಪೇಸ್ಟ್ ಇದು. ಹೌದು ಸರ್. ಕರೆಕ್ಟಾ? Correct ಎಷ್ಟು ಸರ್. ಸ್ಪೂನ್ ಬರುತ್ತೆ? 2 ಸ್ಪೂನ್ ಸರಿ. 2 ಸ್ಪೂನಾ ಹಾಕು. ಓಕೆ, ಇನ್ನೇನ್ ಮಾಡ್ತೀಯಾ? ಸ್ಪೆಷಲಿಸ್ಟ್ ಏನೋ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ ಅಂತೀರಿ ನಿಮ್ಮ ಬಾಸು. ಹೌದು ಸರ್, ಕೊರಿಯಂಡರ್ ಚಿಕನ್ ಅಂತ ಮಾಡ್ತೀವಿ. ಕೊರಿಯಂಡರ್ ಚಿಕನ್, ಕೊತ್ತಂಬರಿಯ ಕೋಳಿ. ಎಮರ್ಜೆನ್ಸಿ ಸರ್, ಅದೊಂದು ಸ್ವಲ್ಪ ಬೇಗ ಆಗೋದು. ಬೇಗ ಡ್ರೈ ಖಾಲಿ ಆದರೆ ಅದನ್ನ ಮಾಡ್ಕೊಟ್ಬಿಡೋದು. ಹಾಂ. ಅದು ತುಂಬಾ ಫೇಮಸ್ ಆಗ್ಬಿಟ್ಟಿದೆ ನಿಮ್ಮ ಹೋಟೆಲ್ಲಿ. ಹೌದು ಸರ್. ಕೊತ್ತಂಬರಿ ಚಿಕನ್ ಕೊಡಿ, ಕೊತ್ತಂಬರಿ ಚಿಕನ್ ಕೊಡಿ. ಎಷ್ಟು ಬರ್ತದೆ ಪ್ಲೇಟ್ಗೆ? ಅದು 5 ಪೀಸ್ ಬರುತ್ತೆ ಸರ್. 5 ಪೀಸು. ಬೋನಾ ಬೋನ್ಲೆಸಾ? 2 ಮಿಕ್ಸ್. 2 ಮಿಕ್ಸಾ? ಓಕೆ. ದೊನ್ನೆ ಬಿರಿಯಾನಿ ಮಾಡುವಂತ ಕ್ರಮ ನಮ್ಮ ಇವತ್ತಿನ ಮುಳ್ಳಿ ಮಿಲ್ಟ್ರಿ ಹೋಟ್ಲಿನಲ್ಲಿ. ಚಿಕನ್ ಹಾಕೋದು. ಚಿಕನ್ ಹಾಕ್ಬೋಣ? ಓಹೋ, ಚಿಕನು ಅರ್ಧ ಕೆಜಿ ಚಿಕನು ವಿತ್ ಬೋನು, ಬೋನ್ಲೆಸ್ ಎಲ್ಲ ಇರುತ್ತೆ. ಬೋನ್ ಹಾಕಿದ್ರೆ ಮಜಾ. ಓಕೆ, ಇದು ಚೆನ್ನಾಗಿ ಕುಕ್ ಆಗ್ಬೇಕು ಇದ್ರೊಳಗಡೆ. ಸರ್ ಮಸಾಲೆ ಹಾಕ್ಬೇಕು. ಇದು ತಿರ್ಗಾ ಮಸಾಲೆ ಹಾಕ್ತೀಯಾ? ಹಾಂ. ಇನ್ನೇನು ಮಸಾಲೆ ಹಾಕ್ತೀಯ ಗುರು? ಓ, ನಿಮ್ಮ ಪೌಡ್ರು, ನಮ್ಗೆ ಧನಿಯಾ ಗರಂ ಪುಡಿ ಮಸಾಲ ಪೌಡ್ರು. ಸರ್ ಇದು 2 ಸ್ಪೂನು. ಏನದು ಗರಂ ಮಸಾಲಾನಾ? ಹಾಂ. ನಿಮ್ ಗರಂ ಮಸಾಲ? ನಮ್ಮ ಗರಂ ದೊನ್ನೆ ಬಿರಿಯಾನಿ ಸ್ಪೆಷಲ್ ಗರಂ ಮಸಾಲ ಹಾಕಿ. 2 ಸ್ಪೂನ್ ಸರ್ ಇದು. 2 ಸ್ಪೂನು ಗರಂ ಮಸಾಲ. ಸರ್ ಧನಿಯಾ ಪುಡಿ. ಧನಿಯಾ ಪುಡಿ 2 ಸ್ಪೂನು, ಗರಂ ಮಸಾಲ 2 ಸ್ಪೂನು, 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಸ್ಪೂನು ಹಸಿಮೆಣಸಿನ್ಕಾಯಿಯ ಪೇಸ್ಟು ಹಾಕಿ. ಸಾಲ್ಟ್ ಸರ್ ಎಷ್ಟು? 3 ಸ್ಪೂನು. ಹಿಂಗೆ ಲೆಕ್ಕ ಇರಬೇಕು. ಲೆಕ್ಕ ಕರೆಕ್ಟ್ ಆಯಿತು ಅಂದರೆ ಮಿಕ್ಕಿದೆಲ್ಲ ಪಕ್ಕವಾಗಿ ಕರೆಕ್ಟ್ ಆಗಿರುತ್ತೆ. ನೀರೆಷ್ಟು? ತಿರ್ಗಿ 1 ಕೆಜಿಗೆ 2 ಲೀಟ್ರ್ ನೀರು. 1 ಕೆಜಿಗೆ 2 ಲೀಟ್ರು, ಹೌದು. ಅರ್ಧ ಕೆಜಿಗೆ 1 ಲೀಟ್ರು. ಹಾಂ. ನಮ್ಮ ನಾಗರಾಜು ದೊನ್ನೆ ಬಿರಿಯಾನಿಯಿಂದ ಬಂದಿದ್ದಾರೆ, ನಂದನ್ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ದೊನ್ನೆ ಬಿರಿಯಾನಿ ಮಾಡೋದ್ರಲ್ಲಿ ಎತ್ತಿದ ಕೈ. ನೋಡೋಕ್ಕೆ ಸಣ್ಣ ಹುಡುಗ, ಆದರೆ ಮಾಡೋ ಟೇಸ್ಟ್ಗೆ ಇರೋದು ಬೆಲೆ. ಒಂದ್ಸರಿ ತಿನ್ನೋಡಿ ಮುರುಳಿ ಅಂತ ಕಳ್ಸ್ಕೊಟ್ಟಿದ್ದಾರೆ. ಚಿಕನ್ ಬೆಂದಿದೆ. ಹೌದು ಸರ್ ಬೆಂದಿದೆ. ಹಾಕ್ತೀರಾ? ಹಾಕಿನಾ? ಹಾಂ ಹಾಕ್ತೀನಿ. ಜೀರಿಗೆ ಸಾಂಬ ಹಾಕಿನಾ? ಹೌದು ಸರ್, ಜೀರಾ ಸಾಂಬ. ಅರ್ಧ ಕೆಜಿ ಹಾಕಿನಾ? 1 ಕೆಜಿ ಹಾಕಿನಿ? 1 ಕೆಜಿ ಸರ್. ಅರ್ಧ ಕೆಜಿ ಚಿಕನ್ಗೆ 1 ಕೆಜಿ ಹಾಕಿ ನೀವು ಹಾಕೋದು. ಹಾಂ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೊನ್ನೆ ಬಿರಿಯಾನಿ ಮಾಡ್ತಾ ಇದೀವಿ. ದಮ್ ಕಟ್ಟಬೇಕು. ಯೂಶಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಳಗಡೆ ಒಂದು ಹೆಂಚಿನ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ದಮ್ ಮಾಡ್ತಾರೆ. ಹೌದು ಸರ್. ಮನೆಗಳಲ್ಲಿ ಹೆಂಚು ಅಷ್ಟು ದೊಡ್ಡ ಪಾತ್ರೆ ಮೇಡಿಯೋ ಅಂತ ಹೆಂಚು ಸಿಗಬೇಕು. ಹೆಂಚು ಸಿಕ್ಕಿಲ್ಲ ಅಂತ ಹೇಳಿದ್ರೆ ವೆರಿ ಸಿಂಪಲ್ಲು, ಬಿಸಿನೀರನ್ನ ಕಾಯಿಸ್ಕೊಳ್ಳಿ, ಬಿಸಿನೀರನ್ನ ಮೇಲಿಡಿ. ಕರೆಕ್ಟಾ? ಕರೆಕ್ಟ್ ಸರ್. ಏನು ಮಾಡೋಣ ಇವಾಗ? ಬಿಸಿನೀರು ಇಟ್ಕೊಳ್ಳೋಣವಾ? ಹೌದು ಸರ್. ಕೆಳಗಡೆ ಚಪ್ಪಟೆಯಾಗಿರಬೇಕು. ಬಿಸಿ ಬಿಸಿ ನೀರು ಕಾಯಿಸ್ಬೇಕು. ಬಿಸಿ ನೀರು ಕಾಯಿಸಾದ್ಮೇಲೆ ಅದ್ರ ಮೇಲೆ ಇಟ್ಬಿಡ್ಬೇಕು. ಯಾಕಂದರೆ ಕೆಳಗಡೆಯಿಂದ ಬಿಸಿಯಾಗಿರುತ್ತೆ, ಮೇಲ್ಗಡೆಯಿಂದ ದಮ್ ಆಗಿರಲ್ಲ. 2 ಕಡೆನೂ ದಮ್ ಆದಾಗಲೇ ಅಕ್ಕಿ ಚೆನ್ನಾಗಾಗೋದು, ಒಳಗಡೆ ಇರುವಂಥ ಮಾಂಸ ಬೇಯೋದು. ಆಹಾ, ಒಳ್ಳೆ ಕಲರ್ ಬಂದಿದೆ. ದೊನ್ನೆ ಬಿರಿಯಾನಿ ಒಂದು ಕಲರ್ ಅಂತ ಇದೆ. ಆ ಕಲರ್ ಬಂದ್ರೆ ದೊನ್ನೆ ಬಿರಿಯಾನಿ ಆಗೋದು. ನಮ್ಮ ನಂದನ್ ಅವರು ದೊನ್ನೆ ಬಿರಿಯಾನಿ ಹೋಟ್ಲಿಂದಾನೇ ಬಂದಿದ್ದಾರೆ. ಸುಮಾರು ವರ್ಷಗಳಿಂದ ದೊನ್ನೆ ಬಿರಿಯಾನಿ ಮಾಡೋದೇ ಅವ್ರ ಕೆಲಸ. ಮೊಸರು ಬಜ್ಜಿ ಮಾಡಿದ್ರೆ ಸರ್, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ಬೇರೆಯವ್ರು ಅಸ್ಟೆಂಟ್ಗಳಿದ್ದಾರೆ ಮಾಡೋಕ್ಕೆ. ನಮ್ದೇನಿದ್ರು ಬಿರಿಯಾನಿ ಮಾತ್ರ ಅಂತ ಹೇಳಿದ್ದಾರೆ. ಓಕೆ ಆಯ್ತಾ? ಹೌದು ಸರ್ ಆಯ್ತು. ಆಫೇ ಮಾಡ್ಬಿಡ್ಲಾ? ಗಮ್ ಅಂತ ಇದ್ದೀರಿ. ಆಫ್ ಮಾಡ್ಲಾ? ಸ್ವಲ್ಪ ಉರಿ ಇಲ್ಲ. ಆಫ್ ಮಾಡಿಬಿಡಿ ಸರ್. ಆಫ್ ಮಾಡ್ಬಿಡ್ಲಾ? ಹಾಂ. ನೀವು ಹೋಟ್ಲಿಂದ ತಂದ ಬಟ್ಟೆನಾ? ಇಲ್ಲ ಸರ್, ಇಲ್ಲೇ ನಿಮ್ಮದೇ. ನಮ್ಮ ಹೋಟ್ಲದೇನ? ಅದೇ ಗೊತ್ತಾಯ್ತು ಕಲರ್. ಆಫ್ ಮಾಡ್ಬಿಡ್ಲಾ ಇದನ್ನ? ಹಾಂ ಆಫ್ ಮಾಡಿಬಿಡಿ. ಇದೆಷ್ಟು ನಿಮಿಷ ಬಿಡಬೇಕು? 10 ನಿಮಿಷ ಬಿಡ್ಬೇಕು ಸರ್. ನೀನು ಯಾಕೆ ಕೇಳಿದ್ರು? ಸರ್, ನಮ್ಮ ಹೋಟ್ಲಲ್ಲಿ 10 ನಿಮಿಷ 10 ನಿಮಿಷ ಅಂತ 60 ನಿಮಿಷ ಆಗೋಯ್ತು. ಹಂಗಲ್ಲ ಸರ್, ನಮ್ಮ ಹೋಟ್ಲಲ್ಲಿ 1/4 ಗಂಟೆ ಹೆಂಗೋ? ಪೂರ್ತಿ ದಮ್ಮಿಕ್ ಅಂದರೆ ಫೋರ್ಸಾಗಿ ಇದು ಬರ್ತದಲ್ಲ, ಗ್ಯಾಸ್ ಬರ್ತದಲ್ಲ. ನಮಗೆ ಗ್ಯಾಸ್ ಕಡಿಮೆ ಬರ್ತಿದೆ ಅಂತ ಹೇಳ್ತಾ ಇದೀಯಾ? ಹೌದು ಸರ್. ಏನಪ್ಪ, ನಮ್ಮ ಮನೆಗಳಲ್ಲಿ ಹಂಗೆ ಇರೋದು ಅಂತ ಜನಗಳು ಅಂತಾರೆ. ಓಕೆ, ಒಂದು 10 ನಿಮಿಷ ಬಿಟ್ರೆ ಅದ್ಭುತವಾಗಿರುವಂಥ ದೊನ್ನೆ ಬಿರಿಯಾನಿ, ನಾಗರಾಜ್ ಅವರ ದೊನ್ನೆ ಬಿರಿಯಾನಿ BTM ಲೇಔಟ್ನಲ್ಲಿದೆ. ಕುವೆಂಪು ನಗರ ಬಸ್ ಸ್ಟಾಪ್ ಎದುರುಗಡೆ ಇದೆ. ಅದ್ಭುತವಾಗಿರುವಂಥ ಒಂದು ದೊನ್ನೆ ಬಿರಿಯಾನಿ ಸೆಂಟ್ರು. ದೊನ್ನೆ ಬಿರಿಯಾನಿ ಮಾಡೋವಂಥ ಚೆಫ್ ನಮ್ಮ ನಂದನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಗೆ ಕೊರಿಯಂಡರ್ ಚಿಕನ್, ಕೊತ್ತಂಬರಿಯ ಚಿಕನ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಇವರು. ತುಂಬ ಜನ ಕೇಳಿ ಇವ್ರ ಹತ್ರ ಕೊತ್ತಂಬರಿ ಚಿಕನ್ ಮಾಡಿಸ್ಕೊಂಡು ಹೋಗ್ತಾರಂತೆ. ನೀವು ಹೊಸ ರುಚಿ ತಿನ್ನಬೇಕು ಅಂದಾಗ, ಸ್ವಲ್ಪ ದೊನ್ನೆ ಬಿರಿಯಾನಿ ಬೇಕು ಅನ್ನಿಸ್ದಾಗ, ಆ ಕಡೆ ಇರೋರು ಹೋದ್ರೂ ಪರವಾಗಿಲ್ಲ, ಈ ಕಡೆಯಿಂದ ಹೋದ್ರೂ ಪರವಾಗಿಲ್ಲ. ಯಾಕಂದರೆ ತಿನ್ನಬೇಕು ಅಂದಾಗಲೇ ಜನ ಭಾಳ ದೂರ ಓಡಾಡೋದು. ತಿನ್ನೋದೊಂದು ಕ್ರೇಜ್ ಆಗಿಬಿಟ್ಟಿದೆ ಇವಾಗ. ಒಂದು ಎಲ್ಲೋ ಮೊನ್ನೆ ಓದ್ತಾ ಇದ್ದೆ, ಈ ಭಾನುವಾರ ಬಂತು ಅಂದರೆ ಒಂದು 50 ಜನ ಟ್ರಿಪ್ ಮಾಡ್ಕೊಂಡ್ಬಿಡ್ತಾರಂತೆ. ಇವತ್ತು ಈ ಹೋಟ್ಲಿಗೆ ಹೋಗಬೇಕು, ಅಲ್ಲಿ ಚೆನ್ನಾಗಿ ಬೆಳಗ್ಗೆನ ಸಾಯಂಕಾಲ ತಿನ್ನಬೇಕು, ತಿನ್ಬಿಟ್ಟು ವಾಪಸ್ ಬರಬೇಕು. ಒಂದೊತ್ತಲ್ಲ, 1, 2, 3 ಹೊತ್ತು.
ಈ ಥರ ತಿನ್ನೋರ ಸರ್ಕಲ್ ಜಾಸ್ತಿ ಆಗ್ತದೆ. ಆದ್ರಿಂದ ನಮ್ಮ ಮಿಲಿಟರಿ ಹೋಟ್ಲಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಿಗುವಂಥ ಜನಪ್ರಿಯವಾದಂಥ ಮಿಲಿಟರಿ ಹೋಟ್ಲವ್ರನ್ನ ಕರೆಸಿ ಅದ್ಭುತವಾಗಿರುವಂಥ ಮಾಂಸಾಹಾರಿ ಅಡಿಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಜಿ ಕನ್ನಡದಲ್ಲಿ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಗೂ ಇರುತ್ತೆ. ನೋಡ್ಕೋಬಹುದು, ನಿಮ್ಮಲ್ಲಿ ನೀವೇ ಮಾಡ್ಕೋಬಹುದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಂದನ್ ಅವರು ಬಂದಿದ್ದಾರೆ. ದೊನ್ನೆ ರೆಡಿ ಮಾಡ್ಕೊಂಡೆ ಗುರು? ಓಕೆ ಸರ್, ರೆಡಿ. ರೆಡಿ ಮಾಡ್ಕೋ ದೊನ್ನೆನ. ಇನ್ನೇನು ದೊನ್ನೆಗೆ ಹಾಕ್ತಾ ಇರೋದೇನೆ, ಎಷ್ಟು ಹಾಕ್ತೀವಿ ದೊನ್ನೆಗೆ? ಒಂದು ಸಾಕು ಸರ್. ಯಾಕೋ? ಒಂದು ಸಾಕು, ಟೇಸ್ಟ್ ನೋಡಿ ಸರ್. ನೆಕ್ಸ್ಟ್ ಹಾಕೊಡ್ತೀನಿ ಬೇಕಾದ್ರೆ. ಆಮೇಲೆ ಹಾಕೊಡ್ತೀಯಾ? ಒಳ್ಳೆ ಬಿರಿಯಾನಿ. ಇನ್ನೇನಾಗಬೇಕು? ಆಗಿದೆಯಲ್ಲ? ಆದ್ರೆ ಸರ್ ಆಗಿದೆ ಅಲ್ವಾ? ಆಗಿದೆ, ಒಂದು 2 ನಿಮಿಷ ಇರ್ಬೇಕು. ನೀನು ಹಿಂಗೆ ಹೇಳಿ ಗಿರಾಕಿಗಳನ್ನ ವಾಪಸ್ ಕಳ್ಸ್ಬಿಡ್ತೀಯ ಮನೆಗೆ. ಇಲ್ಲ ಸರ್, 2 ನಿಮಿಷ ಬಂತು, 10 ನಿಮಿಷ ಬಂತು, 5 ನಿಮಿಷ ಬಂತು ಅಂತ. ತುಂಬಾ ಸಾಕು. ತುಂಬ ಫಸ್ಟ್ ಎಷ್ಟು ಪೀಸ್ ಹಾಕ್ತೀಯ ನಿಮ್ಮ ಹೋಟ್ಲಲ್ಲಿ? 3 ಪೀಸ್. ಎಣಿಸ್ಬಿಟ್ಟ ಕರೆಕ್ಟಾಗಿ ಅಷ್ಟೇನೆ. 1 ಪೀಸು ಸ್ವಲ್ಪ ಕಾಸು ಕೊಟ್ಟರೆ ಜಾಸ್ತಿ ಆಗ್ತದೆ ಪೀಸ್ನ? ಹಂಗೇನಿಲ್ಲ ಸರ್. ಆಹಾ, ಹಿಂಗೆ ಬಿಸಿ ಬಿಸಿಯಾಗಿರ್ಬೇಕು ದೊನ್ನೆ ಬಿರಿಯಾನಿ. ಇನ್ನೊಂದು ಸ್ವಲ್ಪ ಹಾಕೋ. ಇನ್ನೊಂದು ಹಾಕು, ಮೇಗಡೆ ಪೀಸ್ ಕಾಣ್ಬೇಕಲ್ಲೇನೋ. ಏನು ನಿಮ್ಮ ಹೋಟ್ಲಿಗೆ ಬರಬೇಕಾ, ಜನ ಬರಬಾರ್ದಾ? ರೆಡಿನಾ? ಓಕೆ, ರೆಡಿ ಸರ್. BTM ಲೇಔಟ್ನಲ್ಲಿ ಅದ್ಭುತವಾಗಿರುವಂಥ ದೊನ್ನೆ ಹೋಟೆಲು, ದೊನ್ನೆ ಬಿರಿಯಾನಿ ಹೋಟ್ಲು. ಆ ದೊನ್ನೆ ಬಿರಿಯಾನಿ ಹೋಟ್ಲಿಂದ ಮಾಡಿರುವಂಥ ಅದ್ಭುತವಾದಂಥ ದೊನ್ನೆ ಬಿರಿಯಾನಿ ನಮ್ಮ ಮುಳ್ಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ತಿಂತೀವಿ, ಟೇಸ್ಟ್ ಮಾಡ್ತೀವಿ, ಆಮೇಲೆ ನಿಮ್ಗೆ ಹೇಳ್ತೀವಿ. ಬಾ ನಂದನ್, ಓಕೆ. ಕುತ್ಕೋ ಕುತ್ಕೋ. ಲೇ ಮಂಜಾ, ಆ ಮೊಸರು ಬಜ್ಜಿ ತಗೊಂಬಾರ ನಮ್ಮ ಹೋಟ್ಲಿದ್ದು. ನಂದ, ಸರ್ ನೀವು ಹೋಟ್ಲಲ್ಲಿ ಮೊಟ್ಟೆ ಬೇರೆ ಇಡ್ತೀರಲ್ವೇನೋ ಒಂದು ಅರ್ಧ? ಹೌದು ಸರ್. ಎಲ್ಲೋ ನಮ್ಮ ಮೊಟ್ಟೆ? ಹೇಳ್ಬೇಕಾ ಸರ್, ತಂದಿಲ್ಲ ಅಂತ. ಲೇ ನಾನೇನೋ ಹೇಳೋದು, ನಿಮ್ಮ ಹೋಟ್ಲು ತಾನೆ ಸರ್? ಸಕ್ಕಪಟ್ಟೆ ಸಕ್ಕತ್ತಾಗಿರೋ ಅರ್ಧ ಮೊಟ್ಟೆ ಬೇರೆ ಇಡ್ತಾರೆ ಇದ್ರ ಮೇಲೆ. ಇವನು ಸ್ವಲ್ಪ ಯಾಕೋ ಜಿಪ್ಣನ್ ತರ ಕಾಣ್ತಾನೆ, ತಂದಿಲ್ಲ ಮೊಟ್ಟೆನ. ಆ ಅರ್ಧ ಮೊಟ್ಟೆ, 1-2 ಸೌತೆಕಾಯಿ, ಈರುಳ್ಳಿದೊಂದು ಮೊಸರು ಬಜ್ಜಿ ಇರುತ್ತೆ. ಅದು ಬಿಡಿ, ನಮ್ಮ ಹೋಟ್ಲಲ್ಲೇ ಸಿಗುತ್ತೆ. ನೀವು ಮೊದಲು ಹೇಳಿದ್ರೆ ಮೊಟ್ಟೆ ಬೇಯಿಸ್ಬಿಡ್ತಾ ಇದ್ದಲ್ಲ ನಾನು. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇದು ಹೆಂಗೆ ಓಪನ್ ಮಾಡೋದಿದ್ದೀನ? ಸರ್ ಇಲ್ಲಿ 2 ಕಡ್ಡಿ ಇರುತ್ತಂತೆ. 1 ಕಡ್ಡಿ ತೆಗೆದಾಯ್ತು. ಈ ಕಡೆ ಒಂದು. ಈ ಕಡೆ 1 ಕಡ್ಡಿ ತೆಗೆದ್ರೆ ಓಪನ್. ಓಹೋ ಏಯ್ ಕುಲ್ಜಾ ಸಿಮ್ ಸಿಂಗ್. ಓಹೋ, ನಿಮ್ಮ ಬಾಸ್ ಹೇಳಿದ್ರಪ್ಪ ಮೊನ್ನೆ ಬಂದಾಗ. ಹೌದು ಸರ್, ಕರೆಕ್ಟ್. ವೆರಿ ಗುಡ್, ಫಸ್ಟ್ ಕ್ಲಾಸ್ ಆಗಿದೆ. ದೊನ್ನೆ ಬಿರಿಯಾನಿ ಈಗ ಎಲೆ ಬಿರಿಯಾನಿ ಆಗ್ಬಿಟ್ಟಿದೆ. ನೋ ಪ್ರಾಬ್ಲಮ್, ಟೇಸ್ಟ್ ಮಾಡ್ಬಿಡ್ಲಾ? ಓಕೆ ಸರ್, ಟೇಸ್ಟ್. ಲೇ ಮಂಜಾ, ಮೊಸರು ಬಜ್ಜಿ ತಗೊಂಬಂದ್ರು. ಮೊಟ್ಟೆ ಬೇಯಿಸಿರೋದೈತೇನೋ? ನೆನ್ನೆದು ಮೊನ್ನೆದು ನಕ್ತಿಯಲ್ಲ ನಾ ಕೇಳಿದ್ರೆ. ಗಟ್ಟಿ ಮೊಸರು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೌತೆಕಾಯಿ ಹಾಕೊಳ್ಳ? ಹಾಕೊಳ್ಳಿ ಸರ್. ಟೇಸ್ಟ್ ಮಾಡ್ಲಾ? ಓಕೆ ಸರ್. ಒಳ್ಳೇದು ನಿಮಗೆ. ಬಿಸಿ ಬಿಸಿಲೇ ತಿನ್ಬೇಕು, ಅವಲೇ ಅದ್ರ ಮಜಾ. ಹೊಗೆ ಹೋಗ್ತಾ ಇರಬೇಕು, ಕೈ ಸುತ್ತಾ ಇರಬೇಕು, ಸ್ವಲ್ಪ ಮೊಸರನ್ನ ಕಲಿಸ್ಕೊತಾ ಇರಬೇಕು. ನಂದಾ ಸರ್ ಅದ್ಭುತ ಇದೆ. ಓಕೆ ಸರ್. ಬಿರಿಯಾನಿ ಬಂದ್ರೆ ಖಾಲಿ ಗಿಲಿ ಆಗಿರಲ್ಲ ತಾನೆ ನಿಮ್ಮ ಒಟ್ಟಿಗೆ? ಇಲ್ಲ ಇಲ್ಲ, ಖಾಲಿ ಆಗಿರಲ್ಲ ಸರ್. ಮುಗಿದೋಗಿರೋ ಮಾಡ್ಕೊಡ್ತೀಯಾ? ಓ ಅದೇ 10 ನಿಮಿಷಕ್ಕೆ ಮಾಡ್ಜಿಲ್ಲ ಹಂಗೆ? ಹೌದು ಸರ್, 10 ನಿಮಿಷ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ದೊನ್ನೆ ಬಿರಿಯಾನಿ. ಓಕೆ ಸರ್. ಮೊಸರು ಬಜ್ಜಿಗೆ ಅರ್ಧ ಮೊಟ್ಟೆ ಮೇಲೆ ಇಟ್ಟಿದ್ರೆ ಅದ್ರ ಬೆಲೆನೇ ಬೇರೆ, ಅದ್ರ ಮಜಾನೇ ಬೇರೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಬಿರಿಯಾನಿನ ಬಿಸಿ ಬಿಸಿಲೇ ತಿನ್ನಬೇಕು, ಅವಾಗಲೇ ಮಜಾ. ಅದು ಯಾವಾಗ ಹೋದ್ರೂ ಬಿಸಿ ಬಿಸಿ ಬಿರಿಯಾನಿ, ದೊನ್ನೆ ಬಿರಿಯಾನಿಗೋಸ್ಕರ ನಮ್ಮ ನಾಗರಾಜ್ ಅವರ BTM ಲೇಔಟ್ನಲ್ಲಿ ಇರ್ತಕ್ಕಂಥ ಅಕ್ಸಾ ಬಿಲ್ಡಿಂಗ್ ಪಕ್ಕನಾ? ಹೌದು ಸರ್, ಅಕ್ಸಾ ಬಿಲ್ಡಿಂಗ್ ಪಕ್ಕ. ಅಕ್ಸಾ ಬಿಲ್ಡಿಂಗ್ ಪಕ್ಕ ಕುವೆಂಪು ನಗರ ಬಸ್ ಸ್ಟಾಪ್ ಎದುರುಗಡೆ. ಆಪೋಸಿಟ್. ಕರೆಕ್ಟ್ ತಾನೆ? ಕರೆಕ್ಟ್. ನೀನೇ ಇರ್ತೀಯಾ? ಹೌದು ಸರ್, ನಾವೇ ಇರ್ತೀವಿ. ಚೆನ್ನಾಗಿ ಮಾಡ್ಕೊಡು ಗುರು ಬಿರಿಯಾನಿನ. ಹಿಂಗೆ ಮಾಡ್ಕೊಡು ಸಾಕು, ತುಂಬಾ ಸಖತ್ತಾಗಿದೆ. ಇಷ್ಟೊಂದು ಅದ್ಭುತವಾಗಿರುವಂತ ದೊನ್ನೆ ಬಿರಿಯಾನಿ ತಿನ್ಬೇಕು, ಫೋನ್ ಮಾಡಬೇಕು, ಅಡ್ರೆಸ್ನ ತಿಳ್ಕೊಬೇಕು ಅಂದ್ರೆ ಹೇಳಪ್ಪ, ನಿಮ್ಮ ಹೋಟೆಲಿನ ಫೋನ್ ನಂಬರ್ ಹೇಳಪ್ಪ. 080 ಬೆಂಗಳೂರು ಕೋಡೋದು 3292 3292 9919. 9919. ಥ್ಯಾಂಕ್ ಯು ನಂದ, ಒಳ್ಳೆ ಚೆನ್ನಾಗಿರೋ ಅಡುಗೆ ಮಾಡಿದ್ಯಾ. ಥ್ಯಾಂಕ್ ಯು.
ಆಲ್ ದಿ ಬೆಸ್ಟ್, ಚೆನ್ನಾಗಾಗ್ಲಿ. ಓಕೆ ಸರ್. ಚೆನ್ನಾಗಿ ಅಡುಗೆ ಮಾಡ್ಕೊಡು, ಬಿಸಿ ಬಿಸಿಯಾಗಿ ಮಾಡ್ಕೊಡು, ಅರ್ಜೆಂಟ್ ಎಲ್ಲ ಮಾಡ್ಕೋಬೇಡ. ಓಕೆ ಓಕೆ ಚೆನ್ನಾಗಿ ಮಾಡ್ಕೊಟ್ರಷ್ಟು ಜನ ಬರ್ತಾರೆ, ಓಕೆ ಸರ್. ರುಚಿ ಕೊಟ್ಟಷ್ಟು ಜನ ಬರ್ತಾರೆ. ಓಕೆ ಸರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಚೆನ್ನಾಗಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಮಾ. ತುಂಬ ಚೆನ್ನಾಗಿದೆ ಬಿರಿಯಾನಿ, ಒಳ್ಳೆ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ, ಸಖತ್ತಾಗಿರೋ ಬಿರಿಯಾನಿ. ಅದು ಬಂತಾ ನಿಮಗೆ? ಸಖತ್ತಾಗಿ ಮಾಡಿದ್ದಾರೆ. ಓಕೆ, ಇದನ್ನ ತಿಂದು ಖಾಲಿ ಮಾಡೋದಕ್ಕಿಂತ ಮೊದಲು ನಮ್ಮ ದೊನ್ನೆ ಬಿರಿಯಾನಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದು ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಕೊಳ್ತೀರಾ ನಮ್ಮ ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ದೊನ್ನೆ ಬಿರಿಯಾನಿ. ದೊನ್ನೆ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಆ ನಂತರ ಪಾತ್ರೆಗೆ ಎಣ್ಣೆ ಕಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಹಸಿಮೆಣಸಿನಕಾಯಿ ಪೇಸ್ಟ್, ಬೇಯಿಸಿ ರುಬ್ಬಿದ ಪುದೀನ ಮೆಂತ್ಯ ಸೊಪ್ಪಿನ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸಿ ಚಿಕನ್, ಗರಂ ಮಸಾಲ, ಧನಿಯಾ ಪುಡಿ, ತೊಳೆದ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ದಮ್ ಕಟ್ಟಿದರೆ ದೊನ್ನೆ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಅಡುಗೆ ಮಾಡೋದಂದ್ರೆ ಅಷ್ಟೊಂದು ಈಸಿನೂ ಅಲ್ಲ, ಅಷ್ಟೊಂದು ಸುಲಭನೂ ಅಲ್ಲ, ಅಷ್ಟೊಂದು ಕಷ್ಟನೂ ಅಲ್ಲ. ಮಾಡೋಕ್ಕೆ ಮನಸ್ಸಿರಬೇಕು, ಮಾಡಿದಾಗ ಒಳ್ಳೆ ಟೇಸ್ಟ್ ಬರಬೇಕು, ಟೇಸ್ಟ್ ಬಂದಾಗ ಅದನ್ನು ನೀವು ಮಾಡ್ಕೋಬೇಕು, ನೋಡ್ಕೋಬೇಕು, ಮಾಡಾದ್ಮೇಲೆ ಅದನ್ನು ಟೇಸ್ಟು ಮಾಡಬೇಕು. ಓಕೆ, ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮುರಳಿಯವರೇ, ನಮ್ಮನ್ನು ಕರ್ಸ್ಕೊಳ್ಳೋದಿಲ್ವಲ್ಲ ನೀವು? ಯಾಕೆ? ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ನೋಡಿ ಒಂದು ಚಾನ್ಸು ಅಂತ ಹೇಳಿದ್ದಾರೆ. ಕರ್ಕೊಂಬರ್ತಾ ಇದ್ದೀನಿ ಅವ್ರನ್ನ. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಏನು ನಿಮ್ಮ ಹೆಸರು? ಪ್ರಿಯಾಂಕಾ. ಪ್ರಿಯಾಂಕಾ, ಏನು ಮಾಡ್ಕೊಂಡಿದ್ದೀರಾ? ಬನ್ನಿ. ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್? ಅಣ್ಣನ ಜೊತೆ ಅಡುಗೆ ಮಾಡಕ್ಕೆ ಬರುತ್ತಾ? ಕೈ ತೋರ್ಸೆ. ಯಾರನ್ನ ಕರ್ಸಿದ್ಯಪ್ಪ? ಅಯ್ಯೋ ಕರ್ಮ ಕಾಂಡಪ್ಪ. ಮೇಡಮ್ ಹೇಳಿ, ಏನ್ ಮಾಡ್ತೀರಿ ನೀವು? ಗಾರ್ಲಿಕ್ ಚಿಕನ್ ಡ್ರೈ, ಆಂಧ್ರ ಸ್ಟೈಲ್. ಆಂಧ್ರ ಸ್ಟೈಲ್ ಗಾರ್ಲಿಕ್, ಬೆಳ್ಳುಳ್ಳಿಯನ್ನು ಹಾಕಿ ಚಿಕನ್ ಅನ್ನು ಹಾಕಿ ಮಾಡುವಂತದ್ನ ಮಾಡಕ್ಕೋಸ್ಕರ ಬಂದಿದ್ದೀರಾ? ಓಕೆ, ಏನು ಓದಿದ್ದು? ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರಾ? ಓಕೆ, ಅಣ್ಣ ಏನ್ ಮಾಡ್ತಾ ಇದಾರೆ? ಅದೇ ಆನ್ ದ ಬಿಸ್ನೆಸ್. ಏನ್ ಬಿಸ್ನೆಸ್? ಹೋಮ್ ಥಿಯೇಟರ್ಸ್ ಅಂಡ್ ಆಟೋಮೇಷನ್ಸ್. ಹೋಮ್ ಥಿಯೇಟರ್? ನಮ್ಮ ಮಿಲ್ಟ್ರಿ ಹೋಟೆಲ್ ಒಂದು ಸ್ಕ್ರೀನ್ ಹಾಕಿದ್ರೆ ಹೆಂಗಿರ್ತೈತೆ? ಬಿಡಿ ಸರ್. ಇಲ್ಲಿ ನೋಡಿ, ಇಷ್ಟೊಂದು ಜಾಗ ಇದೆ, ಬನ್ರಿ ಈ ಕಡೆ. ರೀ ನೋಡ್ರಿ, ಈ ಜಾಗದಲ್ಲಿ ಒಂದು ಒಳ್ಳೆ ಪ್ರೊಜೆಕ್ಷನ್ ಹಾಕಿ ಬಿಟ್ಬಿಟ್ರೆ ಈಗ ಹೆಂಗಿರು ಕ್ರಿಕೆಟ್ ಮ್ಯಾಚ್ ನಡೀತಿದೆ, ಕಬಡ್ಡಿ, ಕ್ರಿಕೆಟ್ ಮ್ಯಾಚ್ ಎಲ್ಲ ತೋರಿಸ್ಬೋಣ ಅಂತ. ಒಂದು 5 ಕೋಟಿ ಸ್ಪೀಕರ್ ಇಟ್ಬಿಡಿ ಸರ್. ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ಇದು? ಅದು ಕಡಿಮೆ ಸರ್ ನಿಮ್ಮ ಹೋಟೆಲ್ಗೆ. 5 ಕೋಟಿ ಇದ್ರೆ ಸ್ವಲ್ಪ ಕಡಿಮೆನೇ ಆಗ್ಬೋದು, ಇಡ್ಸೋಣ. ಓಕೆ, ಇನ್ನೇನು ಸದ್ಯದಲ್ಲೇ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಪ್ರಿಯಾಂಕಾ ಅವರು ಒಂದು ಒಳ್ಳೆ ಹೋಮ್ ಥಿಯೇಟರ್ನ ಫಿಟ್ ಮಾಡಿಸಿ ಕೊಡ್ತೀನಿ. ಮುರಳಿ ಅವರೇ, ಊಟಕ್ಕೆ ಬಂದಾಗ ಶೆಕೆ ಆಗಬೇಕಾದ್ರೆ ಕಬಡ್ಡಿ ಆಟ ನೋಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳಿದ್ದಾರೆ. ಓಕೆ, ಶುರು ಮಾಡೋಣ. ಏನೇನು ತಂದಿದ್ದೀರಾ ಹೇಳಿ ಮೇಡಮ್? ಗಾರ್ಲಿಕ್ ಚಿಕನ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ನೋಡಿ ಪ್ರಿಯಾಂಕಾ, ಏನು ಮಾಡ್ತಾರೆ ನೀವು? ಹೆಸರು ಹೇಳ್ಬಿಡಿ. ಗಾರ್ಲಿಕ್ ಚಿಕನ್ ಡ್ರೈ, ಆಂಧ್ರ ಸ್ಟೈಲ್. ಆಂಧ್ರ ಸ್ಟೈಲ್ ಗಾರ್ಲಿಕ್ ಚಿಕನ್ ಡ್ರೈ. ಕೋಳಿ ಮತ್ತು ಬೆಳ್ಳುಳ್ಳಿಯ ಡ್ರೈ ಅನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ ಪ್ರಿಯಾಂಕಾ ಅವರು. ಫಸ್ಟ್ ಚಿಕನ್. ಓಕೆ, ಎಷ್ಟಿದೆ ಚಿಕನ್? ಇದು 500 ಗ್ರಾಮ್ಸ್ ಇದೆ. 500 ಗ್ರಾಮ್ಸ್ ಇದೆಯಾ? ಓಕೆ, ನೆಕ್ಸ್ಟ್. ಸ್ವಲ್ಪ ಸಾಲ್ಟ್ ಹಾಕಿ ಮೇಡಮ್. ಇದು ಯಾರಿಗೆ ಇಷ್ಟ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ, ಅಣ್ಣ ಬಿಟ್ಟು. ನಿಮ್ಮ ಅಣ್ಣನ್ ಬಿಟ್ಟು? ಅದಕ್ಕೆ ನಿಮ್ಮ ಅಣ್ಣನ್ ಫೋನ್ ಮಾಡಿದೆ, ಫೋನ್ ಎತ್ತುತ್ತಾ ಇಲ್ಲ. ಐಡಿ ಸಾರ್ ಫೋನು, ಅವಳಿಗೆಲ್ಲ ಅಡುಗೆ ಮಾಡಕ್ ಬರುತ್ತೆ ಅಂತ ಫೋನ್ ಇಟ್ಬಿಟ್ಟ ನಿಮ್ಮ? ಇಲ್ಲ ಸರ್, ನಾನ್ ವೆಜ್ ತಿನ್ನಲ್ಲ. ಓ, ಈ ತರ ಎಲ್ಲ ಡೌಟ್ ಕೇಸು ಮಿಲ್ಟ್ರಿ ಹೋಟ್ಲಿನಲ್ಲಿ. ಓಕೆ ಮೇಡಮ್. ಇದು ಧನಿಯಾ ಪೌಡರ್. ಎಸ್, ಧನಿಯಾ ಪುಡಿ. ಏನು ಅಷ್ಟೇ ಇಷ್ಟಾ? ಮತ್ತೆ ಹಾಕ್ತೀನಿ ಸರ್. ಆಯ್ತಮ್ಮ. ಅರಿಶಿನ. ಓಕೆ, ಅರಿಶಿನ, ಧನಿಯಾ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ. ಓಕೆ, ಮತ್ತೆ ಮೊಸರು. ಮೊಸರು, ಗಟ್ಟಿ ಮೊಸರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. 30 ನಿಮಿಷಗಳ ಕಾಲ ಇಷ್ಟನ್ನೆಲ್ಲ ಹಾಕಿ ಚಿಕನ್ ಅನ್ನ ನೆನೆಸಿಟ್ರೆ ಬೆಳ್ಳುಳ್ಳಿ ಡ್ರೈ ಚಿಕನ್ ಮಾಡಕ್ ಸಾಧ್ಯ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿದೆ ನೋಡಿ. ಎಣ್ಣೆಲೇನ ಕರಿತೀರಾ? ಇಲ್ಲ ಇಲ್ಲ, ಹಂಗೆ ಮಾಡೋದಾ? ಪ್ಯಾನಲ್ ಮಾಡೋವಂಥದ್ದಾ? ಓಕೆ, ಆಯ್ತಾ? ಇದನ್ನ 30 ಮಿನಿಟ್ಸ್. ಓಕೆ, 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮ್ಯಾರಿನೇಟ್ ಮಾಡಬೇಕು. ಯಾವುದೇ ಒಂದು ಚಿಕನ್ ಐಟಮ್ನ ಅಥವಾ ಮಟನ್ ಐಟಮ್ನ ಮಾಡ್ಬೇಕಾದ್ರೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ 2 ಅವರ್ ನೆನೆಸಿಟ್ಟು ಮಾಡಿದ್ರೆ ಚೆನ್ನಾಗಿ ಚಿಕನ್ನು ಸಾಫ್ಟ್ ಆಗುತ್ತೆ, ಖಾರ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ, ಸಪ್ಪೆ ಒಡೆಯೋದು ನಿಲ್ಲುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ಹಾಕಿ ಕೋಳಿಯನ್ನು ಫ್ರೈ ಮಾಡುವಂತ ತೋರಿಸ್ಕೊಡ್ತಾ ಇದ್ದಾರೆ ಪ್ರಿಯಾಂಕಾ ಅವರು. ಬಂದಿದ್ದಾರೆ, ಬೆಳ್ಳಂದೂರಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಎಷ್ಟು ಬೇಕು ಎಣ್ಣೆ? 5 ಸ್ಪೂನ್.
ಅಡುಗೆ ಮಾಡ್ತೀರೇನ್ರಿ ಮಲ್ಲಿ ನೀವು? ಹಾಂ, ಏ ಸುಮ್ಮನೆ ರೀ, ಕತೆ ಹೇಳ್ಬೇಡಿ ನಂಗೆ. ನಮ್ಮ ಮಮ್ಮಿಗಿನ್ನ ನಾನೇ ಚೆನ್ನಾಗಿ ಮಾಡ್ತೀನಿ. ಅಲ್ಲ ಚೆನ್ನಾಗಿ ಮಾಡ್ಬೋದು, ಬಟ್ ನೀವು ಅಡುಗೆ ಮಾಡಲ್ಲ ಅಂತ. ಇಲ್ಲ ನಿಮ್ಮ ಅಮ್ಮ ಹೇಳಿದ್ದು? ಹಾಂ. ನಮಗ್ ಗೊತ್ತೇ ಇಲ್ಲ, ನಿಮ್ಮ ಅಮ್ಮ ಹೇಳಿದ್ರು ಅಡುಗೆ ಮಾಡಕ್ಕೆ ಬರಲ್ಲ. ಕರ್ಸಿ ನೋಡೋಣ ಇನ್ನೊಂದ್ಸತಿ ಹೇಳಿ. ಹೌದಾ? ಫೋನ್ ತಗೊಳ್ತೀನಿ, ಹಾಕಿ ಈಗ ಆನಿಯನ್ ಹಾಕಿ. ಹಾಕಿ ಮೇಡಮ್, ಜಾನಕ್ಕೆ ಹಾಕಿ, ಹೇಗೆ ಸಿಲಿಸ್ಕೊಬೇಡಿ. ಗ್ರೀನ್ ಚಿಲ್ಲೀಸ್ ಗ್ರೀನ್ ಚಿಲ್ಲೀಸ್ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ. ಓಕೆ. ನಿಮ್ಮ ಅಣ್ಣಗೆ ಮದುವೆ ಆಯ್ತಾ? ಇನ್ನೂ ಇಲ್ಲ, ಯಾಕೆ? ಮಾಡ್ಕೊಂತಾನೆ, ಹುಡುಗಿ ಹುಡುಕ್ತಾ ಇದ್ದಾನೆ. ನಿಮ್ಮ ಅಣ್ಣ ಸಿಕ್ತಾಗ ಹೇಳಿದ್ರು ಎಲ್ಲಿ ಸರ್ ನಮ್ಮ ತಂಗಿ ಮದುವೆ ಆಗತ್ತಂಗ ನಂಗೆ ಮದುವೆ ಆಗಂಗಿಲ್ಲ, ಫಸ್ಟು ಅವಳು ಹುಡುಕ್ಬೇಕು ಅಂತ. ನಿಜಾನ ಸುಳ್ಳ? ಅದು ಒಂದು ಮಟ್ಟಕ್ಕೆ ನಿಜ. ಮಟ್ಟಕ್ಕಲ್ಲ, ನಿಜವಾಗ್ಲೂ ಅದೇ ಇರೋದ್ರಿ. ಬೇಗ ಮದುವೆ ಆಗಿ ಹೋಗ್ರಿ, ನಿಮ್ಮ ಅಣ್ಣ ಮದುವೆ ಆಗ್ಲಿ. ಹಾಕ್ರಿ, ಇದಕ್ಕೆ ಏನಾಗ್ಬೇಕು ಹಾಕ್ರಿ. ಅದೇ ಸ್ವಲ್ಪ ಸಾಫ್ಟ್ ಆಗಬೇಕು. ಲೇ ಅಲ್ಲೇನೋ ಸೀದಾಗ್ತಾ ಇತ್ತು ನೋಡ್ರು. ಲೇ ಯಾರನ್ನ ಕಳ್ಸೋ ಅಲ್ಲಿ, ಸೀದೋಗ್ತಾ ಇತ್ತು ನೋಡ್ರು. ಸತೀಶ, ಮಂಜಾ, ಯಾರಾರ ಬಂದು ನೋಡ್ರು, ಸೀದೋಗ್ತಾ ಇದೆಯಲ್ಲೇನು ನೋಡಿ. ನೀವಿಲ್ಲ ಅಂದರೆ ಯಾರಿಗೂ ಕೈ ಆಡಲ್ಲ ಬಿಡಿ ಸರ್. ಕೈ ಆಡಲ್ವಾ ಬಾಯ್ ಆಡಲ್ವಾ, ನಮ್ಮ ಕತೆ ಹೇಳಿ. ಹಾಕಿ ಮೇಡಮ್. ಬೆಳ್ಳುಳ್ಳಿ ಇದು ಮಾಡ್ಕೊಂಡಿರೋದು, ಚಾಪ್ ಮಾಡ್ಕೊಂಡಿರೋದು. ಚಾಪ್ ಮಾಡಿರೋಂಥ ಬೆಳ್ಳುಳ್ಳಿ ಸಾಕ ಇಷ್ಟೇನೆ? ಆಗಲೇ ಇದು ಬೆಳ್ಳುಳ್ಳಿ ಫ್ಲೇವರ್ ಇದೆ ಅಲ್ವಾ ಇದು? ಹಾ. ಈ ಡಿಶ್ ಬೆಳ್ಳುಳ್ಳಿ ಹಾಕಿ ಮಾಡುವಂಥದ್ದು. ಓಕೆ. ಯಾರು ಹೇಳ್ಕೊಟ್ಟಿದ್ದು? ಆಂಧ್ರ ಸ್ಪೆಷಲ್ ಇದು? ಹಾ. ಏನ್ ತೆಲುಗು ಮಾತಾಡೋದ ಮಲ್ಲಿ ನೀವು? ಹೌದು. ಓಕೆ. ಸ್ವಲ್ಪ ಖಾರದ ಪುಡಿ ಹಾಕಿಮ್ಮ. ಆಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿ. ಹಾಕ್ತೀರಾ? ಕೊಡಿ, ಇದು ಕೊಡಿ. ಸುರೀರಿ ಹಂಗೇನೆ ಬರ್ತದು. ಎಸ್ 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 ಎಸ್. ಮಿಲಿಟರಿ ಹೋಟ್ಲು ತುಂಬಾ ಘಾಟ್ ತುಂಬ್ಕೊಂಡ್ಬಿಟ್ಟಿದ್ಯಲ್ರಿ. ತೆಗೆದು ನೋಡ್ರಿ ಏನಾಗಿದೆ ಅಂತ. ಓಹೋ, ಏನಾಗಿದೆ ಇದು ಕತೆ? ಫ್ರೈ ಆಗಿದೆ ಸರ್. ಡ್ರೈ ಆಗಿದೆಯಾ? ಹಾಂ. ಇನ್ನೇನು ಮಾಡ್ಬೇಕು ನೆಕ್ಸ್ಟ್ ಅದಕ್ಕೆ? ಸ್ವಲ್ಪ ಎಣ್ಣೆ ಬಿಟ್ಕೊಂಡಾಗ ಗರಂ ಮಸಾಲ ಹಾಕಿ. ಹಾಕಿ, ಗರಂ ಮಸಾಲ. ಓಕೆ. ಆಮೇಲೆ ಪೆಪ್ಪರ್ ಪೌಡರ್ ಹಾಕಲ್ವಾ? ಇಲ್ಲ ಇಲ್ಲ ಪೆಪ್ಪರ್ ಬೇಕಾಗಿಲ್ಲ. ಇಲ್ಲ ಇಲ್ಲ. ಇದು ಫ್ಲೇವರ್ ಬಂದು ಬೆಳ್ಳುಳ್ಳಿ ಫ್ಲೇವರು, ಗಾರ್ಲಿಕ್ ಫ್ಲೇವರ್ ಆಗಿರೋದ್ರಿಂದ ಇಲ್ಲಿ ಪೆಪ್ಪರ್ ಫ್ಲೇವರ್ ಏನು ಬಳಸ್ತಾ ಇಲ್ಲ. ಇದು ಗಾರ್ಲಿಕ್ ಕೋಳಿಯ ಮಾಂಸ. ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಇವಾಗ್ಲಾ? ಲಾಸ್ಟ್ ಅಲ್ಲ? ಅದು ಆಪ್ಷನ್ ಅಲ್ಲ, ಬೇಕಾದ್ರೆ ಫ್ಲೇವರ್ ಬರುತ್ತಲ್ಲ ಅದು. ಏನ್ ಫ್ಲೇವರ್ ಬರುತ್ತೆ? ಆಮೇಲೆ ಸ್ವಲ್ಪ ಕರ್ವಿನ ಸೊಪ್ಪು. ಓಕೆ. 5 ಮಿನಿಟ್ಸ್ ಕುಕ್ ಮಾಡಿ. ಎಲ್ಲ ಹಾಕಾಯ್ತಾ? ನಿಮ್ಮ ಅಕ್ಕನ ಕೇಳ್ತೀರಿ? ನಿಮ್ಮ ಅಕ್ಕನ ಹೆಸರೇನ್ರಿ? ಅಮೃತ. ಅಮೃತ ಅವ್ರೆ, ಏನ್ ನಿಮ್ ಸಿಸ್ಟರ್ ಕರೆಕ್ಟ್ ಆಗಿ ಮಾಡಿದ್ರಾ? ನಗು ಬರ್ತಾ ಇದೆಯಾ ನಿಮ್ಗೆ ನೋಡ್ಬಿಟ್ಟು? ನಗದಲ್ಲ, ಇಲ್ಲಿ ಕುತ್ಕೊಂಡು ಅವ್ರು ಮಾಡಿರೋದ ನೀವೇ ತಿನ್ಬೇಕು. ನಾವು ವೆಯ್ಟ್ ಮಾಡ್ತಾ ಇದೀವಿ. ಅಮೃತ ಅವ್ರೆ, ಬೇಗ ರೆಡಿಯಾಗಿ ಇಲ್ಲಿಗೆ ಬನ್ನಿ. ರೆಡಿ ಆಗಿದ್ಯಾ? ಹಾಕೋಬೋದಾ? ನೋಡ್ರಿ ಕರೆಕ್ಟ್ ಆಗಿ ಒಂದ್ಸರಿ. ಇಲ್ಲ ಇಲ್ಲ ಆಗಿದೆ. ಇನ್ನೇನು ಹಾಕ್ಬೇಕಾ? ನಿಮ್ಮ ಅಕ್ಕನ ನಿಮ್ಮ ಅಮ್ಮನ ಯಾರನ್ನಾರ ಕೇಳಿ. ಮಿಲಿಟರಿ ಹೋಟ್ಲ್ ಬಂದು ಆಟ ಆಡಂಗಿಲ್ಲ, ಆಮೇಲೆ ಇಲ್ಲ. ಜನ ಬೈದೇ ಹೋಗ್ಬಿಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ. ತಿನ್ನೋಡಿ ಆಮೇಲೆ ಹೇಳಿ. ಕರಿಸ್ತೀವಲ್ಲ ನಿಮ್ಮ ಅಕ್ಕನ ತಿನ್ನಕ್ಕೆ, ನಮ್ಗೇನು ಹೇಳ್ತೀರಾ? ಕತೆ ನೋಡಿವ್ರಂತೆ ಇವಾಗ. ಇನ್ನಕ್ಕೆ ಫೈನಲ್ ಟಚ್ ಅಪ್ ಏನಿದೆ? ಕೊತ್ತಂಬರಿ ಸೊಪ್ಪು. ಫೈನಲ್ ಇದು ಹಾಂ. ಸಾಕು ಬಿಡ್ರಿ. ಓಕೆ, ರೆಡಿ ಆಯ್ತಾ? ಆಯ್ತು. ಸ್ವಲ್ಪ ಮಿಲಿಟರಿ ಹೋಟ್ಲು ಸ್ಟೈಲ್ ಬಂತು. ಹಿಂಗೆಲ್ಲ ಅಂತಾರ್ಬೇಕು, ಅವಾಗಲೇ ಬರೋದು ಅದು. ಬಗ್ಸಿ, ಬಿಸಿ ಇರ್ಬೋದು. ಸ್ವಲ್ಪ ಬಿಸಿ ಇದೆಯಾ? ಹಾ. ಅದು ಹಿಂಗೆ ಹಂಗೆ ಬಗ್ಸ್ತೀರಾ? ಸಾಕು ಬಿಡ್ರಿ. ಒಂಥರ ಹುಚ್ಚು ಜನಕ್ಕೆ ಅವ್ರ ಮೇಲೆ ಕೊತ್ತಂಬರಿ ಹಾಕ್ಬಿಡ್ಬೇಕು, ಹಿಂಗೆ ಕೊಟ್ಬಿಡ್ಬೇಕು ತೊಗೊಂಡೋಗ್ಬಿಟ್ಟು. ಅದೇನು ಚೆನ್ನಾಗಿ ಕಾಣುತ್ತೋ, ಅದೇನು ತಿನ್ನಕ್ಕೆ ಚೆನ್ನಾಗಿರುತ್ತೋ ನನಗಂತೂ ಗೊತ್ತಿಲ್ಲಪ್ಪ. ಇದು ಗಾರ್ಲಿಕ್ ಚಿಕನ್ ಡ್ರೈ. ಗಾರ್ಲಿಕ್ ಚಿಕನ್ ಡ್ರೈ ಅನ್ನ ಮಾಡಿಕೊಟ್ಟಿದ್ದಾರೆ. ನೋಡಕ್ಕೆ ಚೆನ್ನಾಗಿದೆ. ಸ್ವಲ್ಪ ಘಾಟು ಗೀಟು ಬಂದ್ರೆ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಅಡುಗೆ ಚೆನ್ನಾಗಿದೆ ಅಂತ ನಾವು ಅನ್ಕೊಳ್ಳೋದು. ಚೆನ್ನಾಗಿದೆ ಅಂತ ಇವಾಗ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಇದು ಟೇಸ್ಟ್ ಮಾಡಬೇಕು. ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಬೆಳ್ಳುಳ್ಳಿಯ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ನಮ್ಮ ಪ್ರಿಯಾಂಕಾ ಅವರು ಬಂದಿದ್ದಾರೆ. ಮುರಳಿ ಅವರೇ, ನಮ್ಮ ರುಚಿ ನೋಡಿ ಒಂದ್ಸರಿ. ಅದ್ಭುತವಾಗಿರೋ ಚಿಕನ್ ಮಾಡಿದೀವಿ ಅಂತ ಹೇಳಿದ್ರೆ ಟೇಸ್ಟ್ ಮಾಡೋದಾ? ಮಾಡಿ. ಗ್ಯಾರಂಟಿನಾ? ಶೋರ್. ಚೆನ್ನಾಗಿರ್ತೇನ್ರಿ? ಚೆನ್ನಾಗಿರುತ್ತೆ ತಿನ್ನಿ. ಯಾರನ್ನ ನಿಮ್ಮ ಅಕ್ಕ ರೆಡಿ ಆದ್ರಾ? ಹಾಂ ಇದ್ದಾಳೆ. ರೆಡಿ ಆಗಿದ್ದೀರಾ? ಕರೆಸ್ಲಾ? ಕರ್ಸಿ. ಫಸ್ಟ್ ನಾನು ತಿನ್ಬಿಡ್ತೀನಿ ತಾಳಿ, ಆಮೇಲೆ ಚಾನೆಲ್ ಆದ್ರೆ ಏನ್ ಮಾಡ್ತೀರಾ? ಇಬ್ಬರ ಹತ್ರ ಬೈಸ್ಕೋಬೇಕು ನೀವು. ನಿಮ್ಮ ಅಕ್ಕನ ಹೆಸರು ಹೇಳಿದ್ದು? ಅಮೃತ. ಅಮೃತ. ಅಮೃತನ್ ಕಳ್ಸಪ್ಪ ಅಲ್ಲಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಸಿಸ್ಟರು ಭಯ ಭಕ್ತಿಯಿಂದ ಬಂದು ನಮ್ಮ ಮಿಲಿಟರಿ ಊಟದಲ್ಲಿ ಕುತ್ಕೊಂಡು ಒಂದು ಒಳ್ಳೆ ಅಡುಗೆ ಮಾಡಿದ್ದಾರೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬೇಕಲ್ಲ. ಅಡುಗೆ ಮಾಡ್ತಾರೆ ನಿಮ್ಮ ಸಿಸ್ಟರ್. ಯಾಕೋ ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಗ್ಬಿಟ್ಟಿದೆ ನನಗೆ.
ಯಾವಾಗ ಅಡಿಗೆ ಮಾಡ್ತಾರೆ ಇವರು? ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಯಾರ ಮೇಲೋ? ಎಲ್ಲಾರ ಮೇಲೂ. ಟೇಸ್ಟ್ ಮಾಡಿ, ಕರೆಕ್ಟಾಗಿ ಹೇಳ್ಬೇಕು. ಸಿಸ್ಟರ್ ಅಂತ ಪಾರ್ಶಾಲಿಟಿ ಎಲ್ಲ ಮಾಡಂಗಿಲ್ಲ. ಖಾರ ಇನ್ನೊಂದ್ ಸ್ವಲ್ಪ ಬೇಕು. ಖಾರ ಬೇಕಾಗಿತ್ತಾ? ನಿಜಾನಾ? ಸ್ವಲ್ಪ. ಪರವಾಗಿಲ್ಲ, ಅಡುಗೆ ಮಾಡ್ತಾರೆ ನಿಮ್ಮ ಸಿಸ್ಟರ್ ಕೊಟ್ರೆ. ಮುಕ್ತಿ ಮತ್ತೆ ನೀವೆಲ್ಲ ಹಂಗೆಲ್ಲ ಡೌ ಮಾಡಂಗಿಲ್ಲ, ಪೂರ್ತಿ ತಿಂದೇ ಕಳ್ಸೋದು ನಾವು. ಮಾಡೋಕ್ಕೆ ಮನಸ್ಸಿರಬೇಕು, ಪ್ರಯತ್ನ ಕರೆಕ್ಟಾಗಿರಬೇಕು, ಅಡುಗೆ ಚೆನ್ನಾಗಿ ಬರುತ್ತೆ. ನಮ್ಮ ಮುರಳಿ ಮಿಲಿಟ್ರಿ ಹೋಟೆಲ್ನಲ್ಲಿ ಒಂದು ಅದ್ಭುತವಾಗಿರುವಂಥ ಬೆಳ್ಳುಳ್ಳಿ ಚಿಕನ್, ಗಾರ್ಲಿಕ್ ಚಿಕನನ್ನು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆನ ಮಾಡಿ ನಮ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಖಾಲಿ ಮಾಡಿ, ನಾವು ನಿಮ್ಗೆ ಕಳ್ಸೋಣ, ಖಾಲಿ ಮಾಡಿ. ಏನು ಅವರು ಸಿಸ್ಟರ್ ಮಾಡಿದ ತಕ್ಷಣ ಚೆನ್ನಾಗಿದೆ ಸರ್, ಸ್ವಲ್ಪ ಸಪ್ಪೆ ಕಡಿಮೆ ಸರ್, ತಿನ್ಲಿ ಗೊತ್ತಾಗುತ್ತೆ. ನಾವು ತಿನ್ನೋದಾಗ ಮನೆ ಕಳ್ಸಲ್ವಲ್ಲ. ನೀವು ಬನ್ನಿ, ನೀವು ಬನ್ನಿ, ಕಷ್ಟಪಟ್ಟು ಮಾಡ್ಬಿಟ್ಟಿದ್ದೀರಾ, ಬನ್ನಿ 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 ನಿಂತ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಿಫ್ಟ್ಗಳು, ಒಳ್ಳೆ ರಸಮ್ಮ ಪೌಡ್ರು, ಮಯಾಸ್ ಅವ್ರದ್ದು. ತುಂಬ ಜನ ಕೇಳ್ತಾರೆ, ಮುರಳಿಯವರೇ ನೀವು ನಮ್ಮ ಲಕ್ಷ್ಮಿನೇ ಕೊಟ್ಟಿಲ್ಲ ಅಂತಾರೆ. ನಿಮ್ಮ ಲಕ್ಷ್ಮಿ ಬಂದಿದೆ, ದುಡ್ಡು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಬಂದರೆ ಹುಷಾರಾಗಿ ಜೋಪಾನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ ಮುಳಿಯಾ ಜ್ಯುವೆಲರ್ಸ್ ಅವರು, ಬೆಂಗಳೂರು ನಾಟಿಕಲ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ. ಇದು ನಿಮಗೋಸ್ಕರ 1000 ರೂಪಾಯಿ ಗಿಫ್ಟ್ ವೋಚರ್. ಖಾಲಿ ಮಾಡಿ, ಖಾಲಿ ಮಾಡಿ, ಖಾಲಿ ಮಾಡಿ, ಖಾಲಿ ಮಾಡಿ. ಜೊತೆಗೆ ನಮ್ಮ ಒಗಟಬಿ ಶ್ರೀನಿಧಿ ಪಬ್ಲಿಕೇಶನ್ ಅವರು, ನಾನ್ ವೆಜ್ ಹಿಂಗೆಲ್ಲ ಹಿಂಗೆಂಗೋ ಮಾಡ್ಕೋಬೇಡಿ ಸ್ವಾಮಿ, ನಮ್ದು ಸಿಕ್ಕಾಪಟ್ಟೆ ಚೆನ್ನಾಗೋಗಿದೆ, 1 ಲಕ್ಷಕ್ಕಿಂತ ಜಾಸ್ತಿ ಪುಸ್ತಕ ಹೋಗಿದೆ. ಇದು ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಮಿಲಿಟರಿ ವೋಟ್ರು ಹೆಂಗಿರುತ್ತೆ ಗೊತ್ತಾ ಅಂತ ಹೇಳ್ಬಿಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿರುವಂತ ನಮ್ಮ ಒಗಂಡಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ನಿಮಗೋಸ್ಕರ. ಯಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಇವರು ನಮ್ಮ ಮಿಲಿಟರಿ ಹೋಟ್ಲಿಗೆ ಎಲ್ಲ ಪಾತ್ರೆ ಪಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಜೊತೆಗೆ ಬಂದವರಿಗೆಲ್ಲ ಮುರಳಿಯವರೇ ನಮ್ದು ತವಾ ಕೊಡಿ, ನಮ್ದು ಬಾಂಡ್ಲಿ ಕೊಡಿ, ನಮ್ದು ಸ್ಟವ್ ಕೊಡಿ ಅಂತ ಬೇಕಾದಷ್ಟು ಪ್ರೈಸ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ಇದು ನಿಮಗೋಸ್ಕರ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಗಿಫ್ಟನ್ನು ಕೊಟ್ಟಿದ್ದಾರೆ. ಶ್ರೀಕೃಷ್ಣ ತುಪ್ಪದವರು ತುಪ್ಪವನ್ನ ಕೊಟ್ಟಿದ್ದಾರೆ. ಮಿಲಿಟರಿ ಹೋಟೆಲಲ್ಲಿ ತುಪ್ಪನ ಯೂಸ್ ಮಾಡಿ, ಖಂಡಿತವಾಗ್ಲೂ ತುಪ್ಪ ಹಾಕಿದ್ರೆ ನಾನ್ ವೆಜ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಸಹ ನಿಮಗೋಸ್ಕರನೇ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರ ಆಕರ್ಷಕ ಭವನ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಹೋಗ್ಬನ್ನಿ, ನೀವು ತಿಂತಾರೆ, ನೀವು ತಿಂತಾರೆ. ಬಾಯ್. ಆರಾಮಾಗಿ ತಿಂತೀನಿ. ತಿರ್ಗಿ ಅಡುಗೆ ಮನೆಗೆ ಹೋಗ್ತೀರೇನ್ರಿ? ಹೋಗ್ರಿ ಮನೆಗೆ. ನಿಮ್ಮ ಅಡುಗೆ ಮನೆ ಒಂದು ತಿಂದಿರದೆ ಸಾಕಾಗ್ಬಿಟ್ಟಿದೆ ನಮ್ಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಂತಾರೆ ಇನ್ನೂ ಕೊಡ್ತೀನಿ. ಅವ್ರವ್ರು ಮಾಡಿದ ಅವರೇ ತಿನ್ಬೇಕು, ನಾವು ಒಬ್ಬರೇ ತಿನ್ನೋದ ಸಿಕ್ಕಕ್ಕೆ? ಹಂಗೆಲ್ಲ ಏನಿಲ್ಲ, ಸೀನೇ ಇಲ್ಲ. ಮಾಡಿದವರೆಲ್ಲ ಬಂದು ಅಡುಗೆ ಮಾಡ್ತಾ ಇರಬೇಕು, ತಿಂತಾ ಇರಬೇಕು, ರುಚಿ ಅವರೇ ಹೇಳ್ತಾ ಇರಬೇಕು. ನಮ್ಮ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಅವರ ಸಿಸ್ಟರು ಅಡುಗೆ ಮಾಡಿದ್ದಾರೆ, ನಾವು ತಿನ್ನೋಡಿದ್ವಿ. ಚೆನ್ನಾಗಿದೆ ರೀ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂದಮೇಲೆ ನೀವು ನೋಡ್ಕೋಬಹುದು, ಇವತ್ತೇ ಈಗಲೇ ಮಾಡ್ಕೊಳ್ಳಬಹುದು. ಗಾರ್ಲಿಕ್ ಚಿಕನ್ ಡ್ರೈ ಮಾಡುವ ವಿಧಾನ: ಒಂದು ಬೌಲಿಗೆ ಚಿಕನ್, ಉಪ್ಪು, ಧನಿಯಾ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ 30 ನಿಮಿಷ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ, ಅದು ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಬಾಡಿಸಿ ಅಚ್ಚ ಖಾರದ ಪುಡಿ, ನೆನೆಸಿಟ್ಟ ಚಿಕನ್ ಹಾಕಿ ಚೆನ್ನಾಗಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಇದಕ್ಕೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಗಾರ್ಲಿಕ್ ಚಿಕನ್ ಡ್ರೈ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷವಾದಂತ ಮುತ್ತಣ್ಣವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಮುತ್ತಣ್ಣವ್ರೆ ಬನ್ರಿ, ಬನ್ನಿ ಮುತ್ತಣ್ಣ, ಬನ್ರಿ. ಏನ್ ಮಾಡ್ತಾ ಇದೀರಿ ಮುತ್ತಣ್ಣ? ಬನ್ರಿ. ಮತ್ತೆ ಏನ್ರಿ ಸಮಾಚಾರ ಮುತ್ತಣ್ಣ? ಹೇಳಿ ಸರ್. ಏನ್ ಜನರ ನಿಮ್ ಬಗ್ಗೆನೇ ಮಾತಾಡ್ತಾ ಇದಾರಂತೆ, ಒಳ್ಳೆ ಕೈಮಾ ಗೊಜ್ಜು ಅಂತ ಹೇಳಿ. ಮತ್ತೆ ಇವತ್ತೇನ್ ಮಾಡ್ತಾ ಇದೀರಿ? ಇವತ್ತು ಚಿಕನ್ ಡ್ರೈ ಮಾಡೋಣ. ಅಲ್ಲ, ನೀವು ಮಾತಾಡ್ತಾ ವಾಯ್ಸ್ ಇರಲ್ವಲ್ಲ, ಹಿಂಗಾಗ್ಬಿಟ್ರೆ ನಮ್ಗೆ ಕೇಳಿಸೋದಂಗೆ ಮುತ್ತಣ್ಣ. ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಸರ್. ಓಕೆ, ರಾಜೇಗೌಡ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ. ಬನಶಂಕರಿ ಹುಣಸೆ ಮರದ ಹತ್ರ ಇವರ ಹೋಟೆಲ್ ಇದೆ. ಸುಮಾರು 16 ವರ್ಷಗಳಿಂದ ಹೋಟೆಲ್ ನಡೆಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಅಣ್ಣವ್ರಿಗೆ ಅಡಿಗೆ ಮಾಡಿದಂತ ಅದ್ಭುತವಾದಂತ ಕೈ ಇವ್ರದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಅಡಿಗೆ ಮಾಡಕ್ಕೋಸ್ಕರನೇ ಬಂದಿದ್ದಾರೆ ರಾಜೇಗೌಡ ಮಿಲಿಟರಿ ಹೋಟ್ನ ನಮ್ಮ ಮುತ್ತಣ್ಣವರು. ಮುತ್ತಣ್ಣ ಏನ್ ಮಾಡ್ತಾ ಇದ್ರಿ ಇವತ್ತು? ಚಿಕನ್ ಡ್ರೈ ಏನ್ರಿ? ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈ ಮಾಡಕ್ ಬಂದಿದ್ದೀರಾ. ಸ್ಪೆಷಲ್ ಆಗಿರುವಂತ ಡಿಶ್ ನಮ್ಮ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮದಲ್ಲಿ. ಈ ಚಿಕನ್ ಪೆಪ್ಪರ್ ಡ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಮುತ್ತಣ್ಣ. ಚಿಕನ್ ಪೆಪ್ಪರ್ ಡ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಸೋಯಾ ಸಾಸ್, ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಕರಿಬೇವು, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಪಾತ್ರೆಗಳನ್ನೆಲ್ಲ ಕೊಟ್ಟಿದ್ದಾರೆ.
ಎಂಡೂರಾ ಹೋಮ್ ಅಪ್ಲಯನ್ಸಸ್ ಸಂಪಂಗಿ ರಾಮನಗರ ಬೆಂಗಳೂರು. ಮುರಳಿಯವರೇ, ನಮ್ದೇ ತವಾ ಯೂಸ್ ಮಾಡಿ, ನಮ್ದೇ ನಾನ್ ಸ್ಟಿಕ್ ತವಾಗಳನ್ನ ಯೂಸ್ ಮಾಡಿ, ಗ್ರೈಂಡರ್ನ ಯೂಸ್ ಮಾಡಿ, ಮಿಕ್ಸಿನ ಯೂಸ್ ಮಾಡಿ, ಸ್ಟವ್ ನಮ್ದೇ ಇರಬೇಕು ಅಂತ ಹೇಳಿದ್ದಾರೆ. ಅದ್ಭುತವಾದಂತ ಕಿಚನ್ ಎಕ್ವಿಪ್ಮೆಂಟ್ಸ್ಗಳಿಗೆ ನಮ್ಮ ಎಂಡೂರಾ ಹೋಮ್ ಅಪ್ಲಯನ್ಸಸ್. ಶುರುವಾಣ ಸಾಕಾಯ್ತು? ಸಾಕು ಸರ್, ಬೇಯಿಸೋಕ್ಕೆ ಒಂದು ರೂಪಾಯಿ ಅದು. ಓಕೆ, ಚಿಕನ್ ಪೆಪ್ಪರ್ ಡ್ರೈನ ತೋರಿಸ್ತಾ ಇದ್ದಾರೆ ರಾಜೇ ಗೌಡ ಮಿಲಿಟರಿ ಹೋಟ್ಲಿಂದ ಬಂದಿರುವಂತ ಮುತ್ತಣ್ಣವರು. ಮುತ್ತಣ್ಣವ್ರೆ, ಸರ್. ನೀರು ಕಾಯ್ತಾ ಇದೆ, ಉಪ್ಪಿ ಹಾಕೋತೀರಾ ಇದಕ್ಕೆ? ಆಮೇಲೆ ಹಾಕ್ತೀನಿ ಸರ್ ಸ್ವಲ್ಪ. ಆಮೇಲೆ ಹಾಕ್ತೀರಾ? ಒಂಚೂರು. ಹಾಕ್ಬಿಡಿ. ಉಪ್ಪು ಫಸ್ಟ್ ವರ್ಷ ಪುಡಿನಾ? ಓಕೆ, ಆಮೇಲೆ ಒಂದು ಸ್ಪೂನ್ ಉಪ್ಪಾ? ಉಪ್ಪು ಹಿಡಿಬೇಕು. ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವ ಇದಕ್ಕೆ? ಹೌದು ಸರ್. ಚೆನ್ನಾಗಿ ಕುದಿ ಬಂದ್ಮೇಲೆ ಹಾಕೋಣ ಹೌದು. ಚಿಕನ್ ಅನ್ನ. ಹೌದೌದು. ಎಷ್ಟೊಂದು 15 ನಿಮಿಷ ಆಗುತ್ತೆ ಮಾಡಕ್ಕೆ? 15 ನಿಮಿಷ ಬೇಕು. 15 ನಿಮಿಷ, ಒಂದು 10 ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ. ಬೇಯಿಸಾಗಿ ಆ ಕಡೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಂಡು ಇದಕ್ಕೆ ಹಾಕೊಂಬೋಣ ಅಲ್ವಾ? ಹೌದು ಹೌದು ಸರ್. ನಿಮ್ಮ ಹೋಟ್ಲಲ್ಲಿ ಮಾಡ್ತೀರಾ ಇದನ್ನ? ಹೌದು, ಮಾಡ್ತೀವಿ. ಸ್ಪೆಷಲ್? ಹೌದು ಸರ್. ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಮುತ್ತಣ್ಣ ಇದು? ಇದು ಹೇಳ್ಬಾರ್ದಲ್ಲ ಸರ್ ಇಲ್ಲಿ. ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ? ಅದು ನಮ್ದು ಮಿಲಿಟರಿ ಹೋಟ್ಲು, ಹ್ಮ್ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಹ್ಮ್ ಆಕ್ಚುಲಿ ಬಂದ್ಬಿಟ್ಟು ಹೇಳಿ. ಡ್ರಿಂಕ್ಸ್ಗೆ ಚೆನ್ನಾಗಿರ್ತದೆ. ಇವ್ರ ಕಥೆ ನೋಡಿ, ಮಿಲಿಟರಿ ಹೋಟ್ಲು ಸರ್ ಹೇಳಂಗಿಲ್ಲ ಅಂತ ನಾನೇನೋ ಹೇಳ್ತಾರೆ ಅಂದ್ರೆ ಸಾಯಂಕಾಲ ಚೆನ್ನಾಗಿರುತ್ತೆ ಸಾರ್ ಅಂತ ಹೇಳ್ತಾ ಇದ್ದಾರೆ. ಇರ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ. ಸಾಯಂಕಾಲ ಬೆಳಗ್ಗೆ ಎಲ್ಲ ಏನು ಇಲ್ಲ, ಒಳ್ಳೆ ರಸಂ ಸಾರ್ ಹಾಕೊಂಡು ಬೇಳೆ ಸಾರ್ ಪಕ್ಕದಲ್ಲಿ ಇಟ್ಕೊಂಡು ಅದನ್ನ ಎರಡು ಪೀಸ್ ಇದನ್ನ ಹಾಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾ ಕೇಳ್ಬೇಕು, ನೋಡ್ಬೇಕು. ಹಾಕಿ ಸರ್. ಓಹೋ, ಓಕೆ ಓಕೆ ಓಕೆ. ನೀರಲ್ಲಿ ಚೆನ್ನಾಗಿ ಬೇಯ್ಬೇಕಾ ಇದು? ನಾವು ಮಸಾಲೆ ರೆಡಿ ಮಾಡ್ಕೊಂಬೋಣ. ಅದ್ಭುತವಾದಂತ ಆರೋಗ್ಯಕರವಾದಂತ ಎಣ್ಣೆನ ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಎಷ್ಟು ಬೇಕು ಮುತ್ತಣ್ಣವ್ರೆ? ಸಾಕು ಸಾಕು ಸಾಕಾ? ಸಾಕು. ಈ ಕಡೆ ಬಿಸಿನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕಿ ಚಿಕನ್ ಅನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀವಿ. ನಾವು ಒಳ್ಳೆ ಚಿಕನ್ ಡ್ರೈನ ಮಾಡಬೇಕು ಅಂದ್ರೆ ಇದೇ ಸಿಸ್ಟಮ್ ಅಲ್ಲಿ ಮಾಡಬೇಕು. ನೀವು ಮನೆಯಲ್ಲಿ ಡೈರೆಕ್ಟ್ ಆಗಿ ಏನಾರು ಹಾಕ್ಬಿಟ್ರೆ ಚಿಕನ್ ರಬ್ಬರ್ ಆಗ್ಬಿಡುತ್ತೆ, ಅಗದು ಉಗಿಬೇಕಾಗುತ್ತೆ, ಉಪ್ಪು ಖಾರ ಹಿಡಿದಿರಲ್ಲ. ಕರೆಕ್ಟ್ ತಾನೇ? ಹೌದು ಸರ್. ಇನ್ನೊಂದು ಕೊಲೆಸ್ಟ್ರಾಲ್ ಇವಾಗ ಯಾರು ಜಾಸ್ತಿ ಅಂತ ಯೂಸ್ ಮಾಡ್ತಾರೆ, ಅದು ನೀರ್ನೆಲ್ಲ ಚೆಲ್ಬಿಟ್ರೆ ಅದು ಕೊಲೆಸ್ಟ್ರಾಲ್ ಇರಲ್ಲ. ಈಗ ಕೊಲೆಸ್ಟ್ರಾಲ್ ಎಲ್ಲಾದ್ರೆ ಯಾವ ಡಾಕ್ಟ್ರಲ್ಲಿ ಮಟನ್ ಚಿಕನ್ ತಿನ್ಲೇಬೇಡಿ ಅಂತ ಹಂಗಂತೀರಾ? ಅದಕ್ಕೆ ಅದರಲ್ಲಿ ಚೆಲ್ಬಿಟ್ರೆ ನೀರ್ನ ಚೆಲ್ಬಿಟ್ರೆ ಟೇಸ್ಟು ಇರ್ತದೆ. ಟೇಸ್ಟ್ ಕೆಲವ್ರು ಹೇಳ್ತಾರೆ ಚೆಲ್ಬಿಟ್ರೆ ಏನು ಹೊಂಟೋಗ್ಬಿಡ್ತದೆ. ಎಲ್ಲಿ ಹೊಂಟೋಗ್ಬಿಡ್ತದೆ? ಎಲ್ಲೂ ಹೋಗಲ್ಲ, ಮಟನಲ್ಲಿ ಇರ್ತದೆ, ಅಲ್ಲೇ ಇರ್ತದಲ್ವಾ? ಪೆಪ್ಪರ್ ಮೇಲೆ ಅಂಟ್ಕೊಂತದೆ. ಏನಿದು? ಇದು ಬೆಳ್ಳುಳ್ಳಿ ಹಂಗೆ ಜಜ್ಜಿರೋದು ಸರ್. ಓಹೋ, ಓಕೆ. ಈ ಸಿಪ್ಪೆ ತೆಗೆದ್ರೆ ಟೇಸ್ಟ್ ಬರಲ್ವಂತೆ ನಮ್ಗೆ ಯಾರು, ಅದಕ್ಕೆ ಹಾಕ್ಲೇಬೇಕಂತೆ. ಹಾಕೊಳ್ಳಿ, ಮಜಾ ಹೊಡಿ. ಮೆಣಸಿನ್ಕಾಯಿ ಹಾಕಿದೀವಿ, ಕರಿಬೇವು ಹಾಕಿದೀವಿ, ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದೀವಿ, ಅದು ಇಂಪಾರ್ಟೆಂಟ್. ಏನದು? ಇದು ಶುಂಠಿ ಜಜ್ಜಿರೋದು? ಜಜ್ಜಿಲ್ಲ ಸರ್, ಸಣ್ಣದಾಗಿ ಹಚ್ಕೊಂಡಿದೀವಿ. ಓಕೆ. ಓಹೋ, ಅರ್ಧ ಕೆಜಿ ಚಿಕನ್ಗೆ ಎಷ್ಟು ಮಸಾಲ? ಒಂದು ಪೀಸ್ ಸಿಕ್ಕರೆ ಸರ್, ಒಂದು ಪೀಸ್ಗೆ ಒಂದು ಬಾಯಿಗೆ ಒಂದು ಪೀಸ್ ಸಿಕ್ಕರೆ ಸಾಕದು, ರುಚಿ ಬಂದ್ಬಿಡುತ್ತೆ. ಚೆನ್ನಾಗಿ ಏನ್ ಹಾಕೋದಿದೆ? ಆಗಿದೆ ಸರ್. ಪೀಸ್ ಹಾಕ್ಬೇಕು. ಪೀಸ್ ಹಾಕ್ಬಿಡ್ಲಾ? ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀವಿ. ಅಲ್ಲಿ ಪೆಪ್ಪರ್ ಮಸಾಲಾಗೆ ಏನೇನು ಬೇಕು, ಸ್ವಲ್ಪ ಜಜ್ಜಿರೋಂಥ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರೋಂಥ ಶುಂಠಿ, ಉದ್ದುದ್ದಾಗಿ ಹೆಚ್ಚಿರೋಂಥ ಮೆಣಸಿನ್ಕಾಯಿ, ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದೀವಿ. ಓಕೆ. ಒಳ್ಳೆ ಬೆಳ್ಳುಳ್ಳಿ ಘಮ. ಹೌದು ಸರ್. ಏನಂತೀರಾ? ಇದು ಧನಿಯಾ ಪುಡಿ ಏನು ಸರ್? ಧನಿಯಾ ಪುಡಿ, ಅದು 1 ಸ್ಪೂನ್ ಧನಿಯಾ ಪುಡಿ. 1 ಸ್ಪೂನ್ ಧನಿಯಾ ಪುಡಿ. ಓಕೆ. ಆಮೇಲೆ ಮತ್ತೆ ಪೆಪ್ಪರ್ ಪೌಡ್ರು ಸರ್. ಪೆಪ್ಪರ್ ಪೌಡರ್ ಇಲ್ಲಿದೆ ತಗೊಳ್ಳಿ ಸರ್. ತುಂಬಾ ಸಖತ್ತಾಗಿರೋ ಪೆಪ್ಪರ್ ಪೌಡರ್ ಇದೆ, ಹಾಕಿ. ಸ್ಟ್ರಾಂಗ ಸರ್? ತುಂಬಾ ಸ್ಟ್ರಾಂಗ್ ಏನಿಲ್ಲ, ಹಾಕೋಬಹುದು. ಇಷ್ಟು ಹಾಕೋಣ ಸರ್? ಇನ್ನೂ ಸ್ವಲ್ಪ ಹಾಕಿ, ಸಾಲಲ್ಲ. ಪೆಪ್ಪರ್ ಡ್ರೈ ತಾನೆ? ಹೌದೌದು. ಪೆಪ್ಪರ್ ಡ್ರೈಗೆ ಪೆಪ್ಪರ್ ಇಲ್ಲ ಅಂದ್ರೆ ಹೆಂಗ್ರಿ ರೀ ಮುತ್ತಣ್ಣವ್ರೆ? ಏನ್ ಮುತ್ತಣ್ಣವ್ರೆ ನೀವು ಹಿಂಗೆ? ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇವರ ಕೈಲಿ ಅದ್ಭುತವಾಗಿರುವಂತ ಮಾಂಸೂಟನ ಮಾಡಿ ಬಡಿಸಿರುವಂತ ಕೈ ನಮ್ಮ ಮುತ್ತಣ್ಣವ್ರ ಕೈ. ಗರಂ ಮಸಾಲ ಹಾಕಾಯ್ತು, ಫುಲ್ಲು ಪೆಪ್ಪರ್ ಡ್ರೈ. ಇದು ಏನದು? ಜೀರಾ ಪೌಡ್ರು ಸ್ವಲ್ಪ, ಗರಂ ಮಸಾಲ ಸ್ವಲ್ಪ ಸಾಸು, ಟೇಸ್ಟಿಂಗ್ ಪೌಡ್ರು ಬೇಕಾದವರು ಇವಾಗ ಈ ಸಂದರ್ಭದಲ್ಲಿ ಒಂದೇ ಒಂದು ಚಿಟಿಕಿ ಟೇಸ್ಟಿಂಗ್ ಪೌಡರ್ನ ಹಾಕ್ತಾರೆ. ಎಲ್ಲಾ ಹೋಟ್ಲವ್ರು ಹಾಕ್ತಾರೆ, ಆದ್ರೆ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಮಾತ್ರ ಹಾಕಲ್ಲ. ಹಾಕಿ ಸರ್. ಏನದು? ಇದು ಸೋಯಾಬೀನ್ ಸಾಸ್. ಸೋಯಾ ಸಾಸ್. ಕಲರ್ ಬಂದ್ಬಿಡ್ತು ನೋಡ್ರಿ.
ಆ ಹೋಟ್ಲು ಕಲರ್ ಬರಬೇಕು ಅಂದ್ರೆ ಹಿಂಗಿರ್ಬೇಕು. ಸಾಲ್ಟ್ ಹಾಕಿಲ್ಲ. ಸಾಲ್ಟ್ ಹಾಕಿಲ್ವಾ ನಾವು? ಇಲ್ಲ ಸಾಲ್ಟ್ ಸ್ವಲ್ಪ ಕಡಿಮೆನೇ ಹಾಕ್ಬೇಕಲ್ವಾ? ಹೌದೌದು. ಒಳ್ಳೆ ಡ್ರೈರಿ ರೀ ಮುತ್ತಣ್ಣ. ಸರ್ ರಾಜೇಗೌಡರು ಮಿಲ್ಟ್ರಿ ಹೋಟೆಲ್ ಸಿಗ್ತದ ಇದು? ಹ್ಞೂ ಸರ್, ಹಿಂಗೆ ಸಿಗುತ್ತಾ? ಇದೆ ಸರ್. ಇದೇ ತರ ಹೌದು. ಒಳ್ಳೆ ಕಲರ್ ಬಿಡಿ. ರೆಡಿ ಸರ್. ರೆಡಿನಾ? ಇಷ್ಟೇನಾ? ಸ್ವಲ್ಪ ಇಷ್ಟೇ ಸರ್. ಇದೊಂದು ಸ್ವಲ್ಪ ಏನ್ ಈಸಿ ಸರ್ ಇದು. ಇದು ನಾಟಿ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಸರ್, ನಾಟಿ ಕೊತ್ತಂಬರಿ ಸೊಪ್ಪ ಇದು ಹೌದು ಸರ್. ಹಾಕಿ ಇದು ಭಾರಿ ಇದಕ್ಕೆ ಕಾಂಬಿನೇಷನ್ ಇದಕ್ಕೆ. ಹಾಕಿ. ಆ ಸೋಯಾ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಕಳೆ ಹೌದು ಬಂದಿದೆ ಸರ್. ಅಲ್ವಾ? ಹೌದು ಸರ್. ಓಕೆ ಸಾಕಲ್ಲ? ಓಕೆ ಸರ್. ಒಳ್ಳೆ ಕಲರು. ಎಷ್ಟು ಪೇಟ್ ಇದೆ ಇದು? 1 ಪೇಟ 2 ಪೇಟ 3 ಪೇಟ? ಇಲ್ಲ ಸರ್, ಇದೊಂದು 6 ಪೀಸ್ 7 ಪೀಸ್ ಹಾಕ್ತೀವಿ. ಓ ಅಷ್ಟೇ ಹಾಕದ ನೀವು ಪ್ಲೇಟ್ಗೆ? ರಾಜೇಗೌಡ ಮಿಲ್ಟ್ರಿ ಹೋಟ್ಲಿಂದ ಬಂದಿದ್ದಾರೆ. ನಮ್ಮ ಮುತ್ತಣ್ಣವ್ರು ಬಂದಿದ್ದಾರೆ. ಒಳ್ಳೆ ನಾಟಿ ಪೆಪ್ಪರ್ ಚಿಕನ್ ಅನ್ನ ಮಾಡಿ ನಮ್ ಕೈಲಿ ಕೊಡ್ತಾ ಇದ್ದಾರೆ. ತುಂಬಾ ಜನ ಹೋಟ್ಲಿಗೆ ಬರೋರು ಸರ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಸರ್ ಪೆಪ್ಪರ್ ಹಾಕಿ ಅಂತಾರೆ. ಅದೆಲ್ಲ ಬಿದ್ದಿರೋಂಥದ್ದು ಇದು ಹೆಂಗಿರ್ಬೋದ್ರಿ, ಆದ್ರೆ ಇದು ಹೆಂಗಿದೆ ಅಂತ ನಾನು ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಬನ್ನಿ ಗೌಡ್ರೆ, ಕುತ್ಕೊಳ್ಳಿ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಮಾಡೋದೇ ಟೇಸ್ಟು. ಲೇ ಒಂದು ಪ್ಲೇಟ್ ಕೊಡ್ರ. ಏ ನೇಪಾಳಿ, ಒಂದು ಪ್ಲೇಟ್ ತಗೊಂಬಾರೋ. ಪ್ರತಿ ಸರಿ ಪ್ಲೇಟ್ ಕೇಳ್ಬೇಕಲ್ರ? ತಿನ್ನ ಕೂತ ಪ್ಲೇಟು ನೀರು ತಂದಿರೋದು ಗೊತ್ತಾಗಲ್ವೇನೋ? ಟೇಸ್ಟ್ ಮಾಡ್ಬಿಡೋದ ಮುತ್ತಣ್ಣವ್ರೆ? ಮಾಡಿ ಸರ್. ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ. ಏನಂದ್ರು ಇದು ತಿನ್ನಕ್ಕೆ ಮಜಾ ಅಂತ ನಾನು ಹೇಳ್ದಲ್ಲ ಸರ್. ಆಹಾ, ಈ ಬೆಳ್ಳುಳ್ಳಿ ಜೊತೆಗೆ ಆ ಕಾಂಬಿನೇಷನು. ಬೆಳ್ಳುಳ್ಳಿ ಸಪ್ರೇಟಾಗಿ ಹಾಕಿದ್ರೆ ಈ ಸ್ಮೆಲ್ ಚೆನ್ನಾಗಿ ಬರ್ತದೆ. ಶುಂಠಿ ಒಳಗಡೆ ಹಾಕಿದ್ರೆ ಅದನ್ನ ನಾನು ಶುಂಠಿ ಹಾಕಿಲ್ಲ ಇದಕ್ಕೆ. ಶುಂಠಿ ಚಿಕ್ಕದಾಗಿ ಚಿಕ್ಕದಾಗಿ ಹಾಕಿದ್ದೀನಿ. ಹಾಕಿದ್ದೀನಿ. ಎಸ್, ಶುಂಠಿ ಪೇಸ್ಟ್ ಹಾಕ್ಬಿಟ್ರೆ ಇಷ್ಟು ಬರಲ್ಲ, ಅದನ್ನ ಅವಾಯ್ಡ್ ಮಾಡ್ತದೆ ಶುಂಠಿ. ಫಸ್ಟ್ ಕ್ಲಾಸ್ ಇದೆ. ಈ ಥರ ಒಂದು 2 ಪ್ಲೇಟ್ ಒಬ್ಬರೇ ಖಾಲಿ ಮಾಡ್ಬೋದು. ಏನು ಹೇಳಿ ಮುತ್ತಣ್ಣ, ಆ ಬೆಳ್ಳುಳ್ಳಿ ಫ್ಲೇವರು, ಕಡೆಯಲ್ಲಿ ಹಾಕ್ತಂಥ ಸೋಯಾ ಸಾಸು, ಮತ್ತೆ ಕೊತ್ತಂಬರಿ, ನಾಟಿ ಕೊತ್ತಂಬರಿ. ನಾಟಿ ಕೊತ್ತಂಬರಿನೇ ಹಾಕ್ಬೇಕಾ? ಬೇರೆ ಇದು ಕೊತ್ತಂಬರಿ. ನಾಟಿ ಕೊತ್ತಂಬರಿ ಇದು ನಾಟಿ ಕೊತ್ತಂಬರಿನೇ ತಂದಿದ್ರ ನೀವು? ಇಲ್ಲ ಸರ್, ಇಲ್ಲೇ ಇತ್ತಲ್ಲ. ಇಲ್ಲೇ ಇತ್ತ? ನಮ್ಮ ಮಿಲ್ಟ್ರಿ ಮಿಲಿಟರಿ ಹೋಟೆಲ್ ಹೋಟೆಲೇ ತಗೊಂಡದ್ದು ಸರ್. ತುಂಬಾ ಚೆನ್ನಾಗಿದೆ. ಈ ನಾಟಿ ಕೊತ್ತಂಬರಿ ನೋಡಿ ಸಣ್ಣಲೆ ಇತ್ತು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ನಿಮ್ಮ ರಾಜೇಗೌಡ ಮಿಲಿಟರಿ ಹೋಟೆಲ್ ಟೆಲಿಫೋನ್ ನಂಬರ್ ಹೇಳಿ. 963 963 222 222 9734. ಈ ನಂಬರ್ಗೆ ಫೋನ್ ಮಾಡಿ. ರಾಜೇಗೌಡ ಮಿಲಿಟರಿ ಹೋಟ್ಲು, ಬನಶಂಕರಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಹುಣಸೆ ಮರ ಇದೆ. ಆ ಹುಣಸೆ ಮರದ ಪಕ್ಕ ಕಿರಿಯಾ ಈ ಆಪೋಸಿಟ್ ಹುಣಸೆ ಮರ. 16 ವರ್ಷದಿಂದ ಫೇಮಸ್ಸು. ಕೆಲವು ಸರಿ ಕೆಲವರು ತಿಂದೇನೆ ಫೇಮಸ್ ಆಗ್ಬಿಡ್ತಾರೆ, ಕೆಲವರು ತಿಂದು ಫೇಮಸ್ ಆಗ್ತಾರೆ. ಇದು 16 ವರ್ಷದಿಂದ ನೋಡಿರೋಂಥವ್ರಿಗೆ ಮಾತ್ರ ಗೊತ್ತು. ತುಂಬ ಜನ ಒಳಗೆ ಹೋಗ್ತಾ ಇರಲಿಲ್ಲ. ಇವಾಗ ನೋಡಿದ ಮೇಲಂತೂ ಮೊನ್ನೆಯಿಂದ ಕಳೆದ ವಾರದಿಂದ ಇವರು ಓಟು ತುಂಬ ಚೆನ್ನಾಗಿ ಓಡ್ತಾ ಇದೆ. ತುಂಬ ಜನ ಹೋಗಿ ಟೇಸ್ಟ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಅದಕ್ಕೆ ಮುತ್ತಣ್ಣವರ ಕೈಗುಣನೇ ಸಾಕ್ಷಿ. ಥ್ಯಾಂಕ್ ಯು ಮುತ್ತಣ್ಣವ್ರೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಚೆನ್ನಾಗಾಗಲಿ ಹೋಟ್ಲು ಬಿಸ್ನೆಸ್ ಎಲ್ಲ. ಇನ್ನೂ ಸಾಕಷ್ಟು ಜನ ಬರ್ತಾರೆ. ಒಳ್ಳೊಳ್ಳೆ ಅಡುಗೆ ಮಾಡಿಕೊಡಿ, ಸಮಾಧಾನವಾಗಿ ಮಾತಾಡಿಸಿ, ಒಳ್ಳೆ ರುಚಿ ಕೊಡಿ. ಥ್ಯಾಂಕ್ ಯು ಮುತ್ತಣ್ಣ, ಥ್ಯಾಂಕ್ ಯು ಸರ್. ಹೆಂಗಿದೆ ಅಂತ ಹೇಳಿದ್ರೆ ಪಕ್ಕ ಮಿಲ್ಟ್ರಿ ಹೋಟ್ಲು ಸ್ಟೈಲ್ ಇದು. ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಈ ಮಿಲ್ಟ್ರಿ ಹೋಟ್ಲಲ್ಲಿ ಸಿಗೋದೆಲ್ಲ ಹಿಂಗೆ ಇರುತ್ತೆ. ಬಾಯಲ್ಲಿ ಹಾಕೊಂಡ್ರೇನೆ ಮಜಾ. ಇಂಥ ಅದ್ಭುತವಾಗಿರೋದನ್ನ ನಿಮಗೆ ತೋರಿಸ್ತಾ ಇದೀನಿ ಅಂದರೆ ಇವತ್ತೇ ನೀವು ಇದನ್ನ ಮಾಡ್ಕೊಳ್ಳೇಬೇಕು. ಚಿಕನ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ: ಬಾಣಲೆಗೆ ನೀರು, ಅರಿಶಿನ, ಉಪ್ಪು, ಚಿಕನ್ ಹಾಕಿ ಬೇಯಿಸಿ. ಬಾಣಲೆಗೆ ಎಣ್ಣೆ, ಅದು ಕಾದ ಮೇಲೆ ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೇಯಿಸಿಕೊಂಡ ಚಿಕನ್, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ,
ಜೀರಿಗೆ, ಸೋಯಾ ಸಾಸ್, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಪೆಪ್ಪರ್ ಡ್ರೈ ನಿಮ್ಮನೆಲ್ಲೂ ರೆಡಿ. ಏನನ್ನಿಸ್ತು? ಒಳ್ಳೊಳ್ಳೆ ಅಡುಗೆನಾ? ಮಿಲ್ಟ್ರಿ ಹೋಟ್ಲ್ ಅಂದರೆ ಅಡುಗೆ ಚೆನ್ನಾಗಿಲ್ಲದೆ ಇರುತ್ತೇನ್ರಿ, ಬಾಯಿ ರುಚಿಯಾಗಿರೋಂಥ ಅಡುಗೆ. ಯಾಕಂದರೆ ಇದೆಲ್ಲ ಅಡುಗೆ ನೋಡ್ತಾ ನೋಡ್ತಾ ನಿಮಗೆ ಒಗೋಗಿದೆ. ಇಂಥ ಅದ್ಭುತವಾದ ಅಡುಗೆನ ಬಿಟ್ಬಿಟ್ಟಿದ್ವಲ್ಲ, ರುಚಿ ನೋಡಿಲ್ವಲ್ಲ ಅಂತ ಅಂದ್ಕೊಂಡಿದ್ದೀರಾ? ಕರ್ನಾಟಕದ ಮೂಲೆ ಮೂಲೆ ಇರ್ತಕ್ಕಂಥ ಮಿಲ್ಟ್ರಿ ಹೋಟೆಲ್ನ ಕರೆಸಿ ಎಲ್ಲ ಮಿಲ್ಟ್ರಿ ಹೋಟ್ಲಿಗೆ ಬಂದು ಅವರ ಕೈ ರುಚಿನ ತೋರಿಸ್ಬೋದು. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಹೋಟೆಲ್ ರುಚಿ ತೋರಿಸುವಂಥ ಕಾರ್ಯಕ್ರಮ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ, ಸ್ವಲ್ಪ ಒಳಗಡೆ ಕೆಲಸ ಇದೆ, ಬರ್ತೀನಿ.